ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತ. ಇವತ್ತು ಮಂಗಳವಾರ ಮಾರ್ಚ್ 25ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮೆಲ್ಲರ ಬಾಳಿನಲ್ಲಿ ಸಂತೋಷವನ್ನು ನೀಡಲಿ, ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ ಅಂಥೇಳಿ ನಾನು ಕೂಡ ಹಾರೈಸ್ತಿದ್ದೀನಿ ಮತ್ತು ಹರಿಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದರೆ ಅವರೆಲ್ಲರೂ ಕೂಡ ಶುಭವಾಗಲಿ. ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ. ಸದಾ ನಿಮ್ಮ ಜೋಡಿ ನೂರು ಕಾಲ ಹೀಗೆ ಸಂತೋಷಮಯವಾಗಿ ಬಾಳೋ ಹಾಗೆ ಎಲ್ಲರೂ ಕೂಡ ಹಾರಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದರ ಜೊತೆಗೆ ದೇವಿಯರ ವಾರ, ಮಂಗಳವಾರ, ವಿಶೇಷವಾಗಿ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರೆಲ್ಲರೂ ಕೂಡ ಶುಭವಾಗಲಿ ಅಂಥೇಳಿ ಹಾರೈಸ್ತಿದ್ದೀನಿ. ಅದರ ಜೊತೆಗೆ ದಿನ ವಿಶೇಷವನ್ನು ನೋಡೋದಾದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪಾಪಮೋಷಿನಿ ಏಕಾದಶಿ ಇವತ್ತು ಇದೆ. ಸೊ ವಿಷ್ಣುವಿನ ಆರಾಧಕರು ಎಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಉಪವಾಸ ವ್ರತಾಚರಣೆಯನ್ನು ಮಾಡ್ತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ನಾವು ಜೀವನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಕಳ್ಕೋಬೇಕು ಅಂದರೆ ಇವತ್ತು ಉಪವಾಸ ಮಾಡೋದ್ರ ಮೂಲಕ ವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು. ಮತ್ತು ಇವತ್ತು ಅಟ್ಲೀಸ್ಟ್ ಒಬ್ರಿಗಾದರೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕಂತೆ. ನೀವೇನೋ ತುಂಬ ದೊಡ್ಡದನ್ನು ಮಾಡಬೇಕು ಅಂತಿಲ್ಲ. ಹಸ್ತಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಅಥವಾ ಒಬ್ಬ ಬಡ ವ್ಯಕ್ತಿಗೆ ಒಂದು ಹೊತ್ತು ತಿಂಡಿ ಕೊಟ್ಟರೆ ಸಾಕು, ಒಂದು ಹೊತ್ತು ಊಟ ಕೊಟ್ಟರೆ ಸಾಕು, ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮಲ್ಲಿರುತ್ತಂತೆ. ಬರೀ ಏನು ಮನುಷ್ಯರಿಗೆ ಮಾಡಬೇಕಂತಿಲ್ಲ. ಹಸ್ತಿರ್ತಕ್ಕಂಥ ಒಂದು ನಾಯಿಗೋ ಅಥವಾ ಒಂದು ಆಕಳಿಗೋ, ಒಂದು ಪ್ರಾಣಿ ಪಕ್ಷಿಗಳಿಗೋ ಒಂದಷ್ಟು ಕಾಳುಗಳನ್ನು, ಒಂದಷ್ಟು ಕುಡಿಯೋ ನೀರನ್ನು ಅಥವಾ ಒಂದಷ್ಟು ಬಾಳೆಹಣ್ಣು, ಹಣ್ಣುಗಳು ಏನೋ ಒಂದು ಕೊಟ್ಟು ಒಂದು ಕೃತಾರ್ಥರಾಗಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಎಲ್ಲರ ಜೀವನದಿಂದ ದೂರ ಆಗಲಿ ಅಂತ ಕೇಳ್ಕೊಳ್ತಾ ಸೊ ಶುರು ಮಾಡೋಣ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು. ಮೊದಲಿಗೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದಷ್ಟು ಕಿವಿ ಮಾತುಗಳು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಸೊ ಕಾರ್ಯಕ್ರಮದಲ್ಲಿ ಕರೆ ಮಾಡುವಾಗ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಮನೆಯ ಟಿ ವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ಟಿ ವಿ ನೋಡ್ತಾ ಮಾತಾಡಿದ್ರೂ ತೊಂದರೆ ಇಲ್ಲ, ಟಿ ವಿ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬಿಡಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಕೇಳ್ಕೊಳ್ತೀನಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳೋಕ್ಕಾಗಲ್ಲ ಅಂಥೇಳಿ ಅವರು ಬೇಸರ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಪ್ರಶ್ನೆಗೆ 30 ಸೆಕೆಂಡ್ಗಳಂತ ಹೆಚ್ಚು ಸಮಯ ತೆಗೆದುಕೊಬಿಡಿ. ಹೇಗಿದ್ದರೂ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ನಾನು ಹೇಗೆ ಮಾತಾಡಿದ್ದೀನಿ ಅಂತ ನೀವು ನೋಡಬೇಕು ಅಂದರೆ ಇವಾಗ ಚೆನ್ನಾಗಿ ಮಾತಾಡೋದನ್ನು ಮರಿಬೇಡಿ. ಹಾಗೂ ಯಾರಿಗೆ ಬೆಳಗ್ಗೆನೇ ನೋಡೋಕ್ಕಾಗಲ್ಲ, ಯಾರಿಗೆ ಸಂಜೆನೂ ಕೂಡ ಸಮಯ ಸಿಗೋದೇ ಇಲ್ಲ, ಬರೀ ಮಧ್ಯದಲ್ಲಿ ಮಾತ್ರ ಸಮಯ ಇರುತ್ತೆ, ಅಂಥವ್ರಿಗೋಸ್ಕರನೇ ವಿಶೇಷವಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಸರ್ ಅವರು. ಸೊ ಅಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ನಿಮ್ಮ ಇಷ್ಟದ ಸಮಯದಲ್ಲಿ ನೋಡಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಮುಕ್ತವಾಗಿ ಕನ್ನಡದಲ್ಲಿ ಕೂಡ ಬರೆದು ತಿಳಿಸ್ಲಿಕ್ಕೆ ಸಾಧ್ಯವಿದೆ. ಯಾವ ರೀತಿಯ ಕಾರ್ಯಕ್ರಮಗಳನ್ನ V1 ವಾಹಿನಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಿ, ಆರೋಗ್ಯದ ಕುರಿತಾಗಿರ್ಬೋದು, ಸಾಹಿತ್ಯದ ಕುರಿತಾಗಿರ್ಬೋದು, ಮನೋರಂಜನೆ ಕುರಿತಾಗಿ ನೀವು ಏನು ಬೇಕಾದರೂ ಅಲ್ಲಿ ಕಾಮೆಂಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಬನ್ನಿ, ಹಾಗಾದರೆ ಹೆಚ್ಚು ತಡ ಮಾಡದೆ ಇವತ್ತಿನ ಮೊದಲನೇ ಕರೆಯನ್ನು ಸ್ವೀಕರಿಸ್ತಾ ಅವ್ರ ಜೊತೆ ಮಾತಾಡೋಣ. ಹಾಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಹೋಗ್ತೀನಿ. ನಮಸ್ತೆ ದಾವಣಗೆರೆ. ಹಲೋ 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 ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ಒಂದು ಖುಷಿ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ನಮ್ಮ ದಾವಣಗೆರೆಯ ನೂತನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಅದೇನು ಅಂದರೆ ನಮ್ಮ ಸಂಪೂರ್ಣ ಕರ್ನಾಟಕದಲ್ಲಿಯೇ ನಮ್ಮ ದಾವಣಗೆರೆ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಿ ತೋರಿಸ್ತೀನಿ ಅಂಥೇಳಿ. ಸೊ ನಿಜಕ್ಕೂ ಕೂಡ ಹಾಗೆ ಒಂದು ವೇಳೆ ಅವರು ಮಾಡಿದ್ದೆ ಆದರೆ ನಮ್ಮ ದಾವಣಗೆರೆ ಜನತೆಯೂ ಕೂಡ ಹೆಮ್ಮೆ ಪಡ್ಬೋದು. ಎಸ್, ನಾವು ಒಬ್ಬ ಒಳ್ಳೆ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ ಅಂಥೇಳಿ. ಸೊ ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಲಿ ಮತ್ತು ಅವರು ಯಶಸ್ವಿಯಾಗಲಿ ಅಂಥೇಳಿ ಕೂಡ ಹಾರೈಸ್ತಾ ಇದ್ವಿ V1 ವಾಹಿನಿ ವತಿಯಿಂದ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ಸುಧಾ ಮೇಡಮ್, ನಮಸ್ತೆ ಮಾ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಹಾಂ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ ತಮ್ಮದು? ಹ್ಞೂ ಸರ್, ಆಯ್ತು ಸರ್. ಚಪಾತಿ, ಹೀರೆಕಾಯಿ ಪಲ್ಯ. ಚಪಾತಿ ಪಲ್ಯ, ಓಕೆ. ಹೇಳಿಮ್ಮ, ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, SLC ಎಕ್ಸಾಮ್ ಯಾರೆಲ್ಲ ಬರೀತಾರೋ ಮಕ್ಕಳಿಗೆಲ್ಲರಿಗೂ ನಮ್ಮ ಕಡೆಯಿಂದ ಹೇಳ್ತೀವಿ ಸರ್, ಚೆನ್ನಾಗಿ ಬರೀಲಿ ಅಂತ ಹೇಳ್ತೀವಿ ಸರ್. ಖಂಡಿತ ಅಮ್ಮ. ಸೊ ನಮ್ಮೆಲ್ಲರ ಕಡೆಯಿಂದ SSLC ಎಕ್ಸಾಮ್ಸನ್ನು ಫೇಸ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಶುಭವಾಗಲಿ. ಭಗವಂತನ ಕೃಪಾ ಕಟಾಕ್ಷದಿಂದ ಎಲ್ಲರೂ ಕೂಡ ಒಳ್ಳೆಯ ಅಂಕಗಳು ಬರಲಿ, ಯಾರಿಗೂ ಮನಸ್ಸಿಗೆ ನೋವಾಗೋದು ಬೇಡ ಅಂಥೇಳಿ ನಾವು ಹರಿಸೋಣ. ಸೊ ಇವತ್ತು ಪ್ರಶ್ನೆ ಕೇಳಿಬಿಡ್ಲ ನೇರವಾಗಿ, ಅಥವಾ ಮಂಗಳವಾರ ಆಗಿದ್ದರಿಂದ ಯಾವ್ದಾದ್ರು ದೇವಿ ಮೇಲೆ ಒಂದು ಭಕ್ತಿಗೀತೆಯೊಂದಿಗೆ ಶುರು ಮಾಡೋಣ? ಪ್ರಶ್ನೆ ಕೇಳ್ರಿ ಸರ್, ಹೇಳ್ತೀವಿ ಸರ್. ಓಕೆ. ಸೊ ಮೊದಲಿಗೆ ಇವತ್ತಿನ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ.
ಇವತ್ತು ಮೊಟ್ಟ ಮೊದಲನೇ ಪ್ರಶ್ನೆ ನಿಮ್ಮ ಒಂದು ಟಿ ವಿ ಪರದೆ ಮೇಲೂ ಕೂಡ ಬರ್ತಾ ಇರುತ್ತೆ. ಕೇಳ್ತಾ ಇರ್ತೀನಿ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಇದು ಒಂದು ಒಗಟು. ಇದಕ್ಕೆ ಸರಿಯಾದ ಉತ್ತರವನ್ನು 30 ಸೆಕೆಂಡ್ ಒಳಗಡೆ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ ಅಂಥೇಳಿ. ಕಣ್ಣು ಇರ್ಬೇಕು ಸರ್. ಕಣ್ಣುನಾ? ಹ್ಞೂ ಸರ್. ಹೇಗೆ ಹೇಳ್ತೀರಿ ಕಣ್ಣು ಅಂತ? ಸರ್ ಹಂಗೆ ಗೆಸ್ಟ್ ಮಾಡಿದ್ವಿ ಸರ್. ಹಾಗೆ ಗೆಸ್ ಮಾಡಿ ಹೇಳ್ತಾ ಇದ್ದೀರಾ? ಹ್ಞೂ ಸರ್. ಓಕೆಮ್ಮ. ಸೊ ಸರಿಯಾಗಿಯೇ ಗೆಸ್ ಮಾಡಿದಿರಿ. ಖಂಡಿತವಾಗ್ಲೂ ಕಣ್ಣು ಸರಿಯಾಗಿರ್ತಕ್ಕಂಥ ಉತ್ತರ. ಸರಿ. ಎಸ್, 100% ಸರಿಯಾಗಿದೆ. ಸೊ ಧನ್ಯವಾದಗಳಮ್ಮ ಸರಿ ಉತ್ತರವನ್ನು ನೀಡಿದ್ದಕ್ಕಾಗಿ. ಸೊ ಒಳ್ಳೆಯದಾಗಲಿ. ಹೇಳಿಮ್ಮ, ಯಾವುದಾದ್ರೂ ಒಂದು ಸುಂದರವಾಗಿರ್ತಕ್ಕಂಥ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸ್ತೀರಾ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ? ಹೇಳ್ತೀನಿ. ಖಂಡಿತ ಹೇಳಿಮ್ಮ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರೆ ನಾನೆಂದೇ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮಾಣಿಕೆ ದಾರತೆ ಹೊಸ ತಂದೆಯಳು ತಾಮಸವೇಕಿನ್ನೋ ಸ್ವಾಮಿ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರೆ ನಾನಿಂದೆ, ಪೂಜಿಸಲೆಂದೇ ಹೂಗಳ ತಂದೆ, ಒಲಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆ ಬಾಳಿಗೆ ಚೆನ್ನ, ಒಲಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆ ಬಾಳಿಗೆ ಚೆನ್ನ, ನಾನಿನ ಪಾದದ ಧೂಳಾದರೂ ಚೆನ್ನ, ನಾನಿನ ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸು ನನ್ನ ಸ್ವಾಮಿ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರೆ ನಾನಿಂದೆ, ಪೂಜಿಸಲೆಂದೇ ಹೂಗಳ ತಂದೆ. ಆಯ್ತು ಸರ್. ಧನ್ಯವಾದಗಳಮ್ಮ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿ ನಮ್ಮನ್ನೆಲ್ಲ ಅಂದಿಸೋದಕ್ಕಾಗಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಒಳ್ಳೆಯದಾಗಲಿ. ಶುಭ ದಿನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ಎಸ್ ವೀಕ್ಷಕರೇ, ದಾವಣಗೆರೆಯ ಪೊಲೀಸ್ನವರು ಯಾಕೋ ಒಂದಷ್ಟು ಎಕ್ಸ್ಟ್ರಾನೇ ಅಲರ್ಟ್ ಆದಂಗಿದೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಮೊದಲೆಲ್ಲ ಸಣ್ಣ ಪುಟ್ಟ ಫೈನ್ ಹಾಕಿ ಕಳಿಸ್ಬಿಡ್ತಾಯಿದ್ರು. ಆದರೆ ಈಗ ದಯವಿಟ್ಟು ಎಲ್ಲ ಪೋಷಕರ ಹತ್ರ ಕೇಳ್ಕೊಳ್ತಿದ್ದೀನಿ, ನಿಮ್ಮ ಮಕ್ಕಳು 18 ವರ್ಷಕ್ಕಿಂತ ಕೆಳಗಡೆ ಇದ್ದರೆ ಸೊ ದಯವಿಟ್ಟು ಅವ್ರ ಹತ್ರ ವಾಹನ ಕೊಡುವಾಗ 2 ಬಾರಿ ಯೋಚನೆ ಮಾಡಿ. ಏಕೆಂದರೆ ಇದೇ ವಾರದಲ್ಲಿ 2 ಬಾರಿ 25,000 ರೂಪಾಯಿ ದಂಡ ಬಿದ್ದಿದೆ. ಸೊ KTG ನಗರದ ಒಬ್ಬ ಆಟೋ ರಿಕ್ಷಾ ಚಾಲಕ ಸೈಯದ್ ಉಮರ್ ಅಂತಕ್ಕಂಥ ವ್ಯಕ್ತಿಗೆ 25,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಈತ ಅಪ್ರಾಪ್ತ ವಯಸ್ಸಿನ ಬಾಲಕನಿಗೆ ಸಾರ್ವಜನಿಕ ರಸ್ತೆ ಮೇಲೆ ಚಲಾಯಿಸಲಿಕ್ಕೆ ಆಟೋ ಕೊಟ್ಟಿದ್ದರಂತೆ. ಸೊ ಹಾಗಾಗಿ ಆಟೋವನ್ನು ಸೀಸ್ ಮಾಡಿ 25,000 ರೂಪಾಯಿ ದಂಡ ಹಾಕಿದ್ದಾರೆ. ಇದೇ ರೀತಿ ಮೊನ್ನೆ ಕೂಡ ಒಬ್ಬ ಬೈಕ್ ಸವಾರನಿಗೆ 25,000 ರೂಪಾಯಿ ದಂಡ ಹಾಕಿದ್ರು. ನಿಜಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನನ್ನ ಪೊಲೀಸ್ನರಿಗೆ. ಏಕೆಂದರೆ ಯಾರ್ದಾದ್ರೂ ಜೀವಹಾನಿ ಆಗೋದಕ್ಕೆ, ಪ್ರಾಣಹಾನಿ ಆಗೋದಕ್ಕಿಂತ ಇದು ಒಳ್ಳೆಯ ವಿಚಾರ. ನಾನು ಮತ್ತೊಮ್ಮೆ ಎಲ್ಲ ಪೋಷಕರ ಹತ್ರ ಕೇಳ್ಕೊಳ್ತಿದ್ದೀನಿ. ನಾನು ಬೆಳಗ್ಗೆನೂ ಕೂಡ ನಾನು ಬರೋವಾಗ ನೋಡ್ತೀನಿ, ಶಾಲೆಗೆ ಹೊರಡುವಾಗ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು ತ್ರಿಬಲ್ ರೈಡಿಂಗ್ ಹೋಗ್ತಾರೆ, ವಿತೌಟ್ ಹೆಲ್ಮೆಟ್ ಹೋಗ್ತಾರೆ, ಅದು ಕೂಡ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ಏನಾದರೂ ನಿಮ್ಮ ಮನೆಗೆ ನೋಟಿಸ್ ಬಂತು ಅಂದರೆ ಕನಿಷ್ಠ ಪಕ್ಷ 10,000 ರಿಂದ 15,000 ರೂಪಾಯಿ ದಂಡ ಆಗುತ್ತೆ. ಸೊ ಒಂದನೇದು ಅವರು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿರ್ತಾರೆ, ಎರಡನೇದು ತ್ರಿಬಲ್ ರೈಡಿಂಗ್ ಇರ್ತಾರೆ, ಅದಕ್ಕೊಂದು 2,000, ಇದಕ್ಕೊಂದು 2,000. ಅದ್ರ ಜೊತೆಗೆ ತ್ರಿಬಲ್ ರೈಡಿಂಗ್ ಇರೋದ್ರ ಜೊತೆಗೆ ಫೋನಲ್ಲಿ ಬೇರೆ ಮಾತಾಡ್ತಾ ಇರ್ತಾರೆ.
ಅದಕ್ಕೊಂದು 2-3 ಸಾವಿರ ಬೀಳುತ್ತೆ. ಅದಾದಮೇಲೆ ಅವ್ರು ಸಿಗ್ನಲ್ ಜಂಪ್ ಮಾಡಿರ್ತಾರೆ, ಅದಕ್ಕೂ ಒಂದು 2-3 ಸಾವಿರ ಬೀಳುತ್ತೆ. ಅದಾದಮೇಲೆ ಅವ್ರ ಹತ್ರ ಗಾಡಿಗೆ ಏನಾದರೂ ಲೈಸೆನ್ಸ್ ಇರಲಿಲ್ಲ ಅಥವಾ ಗಾಡಿದು ಏನೋ ಇನ್ಸೂರೆನ್ಸ್ ಇರಲಿಲ್ಲ ಅಂದರೆ ಎಲ್ಲ ಸೇರಿ ಕನಿಷ್ಠ ಪಕ್ಷ 10,000 ದಂಡ ಬೀಳುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಕಾಲೇಜಿಗೆ ಹೋಗುವಾಗ ಗಾಡಿ ಕೊಡಿಸ್ತೀರಿ ಅಂದರೆ ದಯವಿಟ್ಟು ಈ ಎಲ್ಲ ಡಾಕ್ಯುಮೆಂಟ್ ಇದಾವ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಈಗ ನಾನು ಮೊನ್ನೆನೂ ಕೂಡ ತುಂಬ ಸರಿ ಹೇಳಿದ್ದೀನಿ, ಈಗಾಗಲೇ ಪದೇ ಪದೇ ಹೇಳೋದಕ್ಕೆ ಕೆಲವೊಬ್ರಿಗೆ ಬೋರ್ ಆಗ್ಬೋದು. 44 ಕಡೆ AI ಟೆಕ್ನಾಲಜಿಯ ಕ್ಯಾಮ್ರಾಸ್ ವರ್ಕ್ ಆಗ್ತಾಯಿದೆ ಎಲ್ಲ ಸಿಗ್ನಲ್ಗಳಲ್ಲಿ. ನಿಮ್ಗೆ ಅನ್ನಿಸ್ಬೋದು ಪೊಲೀಸರು ನೋಡಲಿಲ್ಲ, ನಾನು ಸಿಗ್ನಲ್ ಜಂಪ್ ಮಾಡಿಬಿಟ್ಟೆ, ನನಗೆ ಯಾರೂ ಕೇರ್ ಮಾಡಲಿಲ್ಲ, ನಾನು ಯಾರಿಗೂ ಕೇರ್ ಮಾಡಲಿಲ್ಲ ಅಂಥೇಳಿ. ಸೊ ನೆನ್ಪಿಟ್ಕೊಳ್ಳಿ, AI ಕ್ಯಾಮ್ರಾದಲ್ಲಿ ಒಂದು ಸರಿ ನಿಮಗೆ ಫೋಟೋ ಡಿಟೆಕ್ಟ್ ಆಗುತ್ತೆ ಅಂದರೆ ಅದರಲ್ಲಿ 5ರಿಂದ 6 ಪ್ರಶ್ನೆಗಳಿಗೆ ಅದೇ ಉತ್ತರ ಕೊಟ್ಬಿಡುತ್ತೆ. ನಿಮ್ಮ ಹತ್ರ DL ಇದೆಯಾ ಇಲ್ವಾ ನಿಮ್ಮ ಹೆಸರು ಮೇಲೆ, ಓಕೆ, ಅದ್ರ ಜೊತೆಗೆ ನೀವು ಇನ್ಸೂರೆನ್ಸ್ ಇದೆಯಾ ಇಲ್ಲ ಅಪ್ಡೇಟ್, ಆಮೇಲೆ ಪೊಲ್ಯೂಷನ್ ಬೋರ್ಡಿಂದ ಇದು ಆಗಿದೆಯಾ ಇಲ್ವಾ ಅಂಥೇಳಿ, ಅದಾದಮೇಲೆ ನೀವು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಫೋನಲ್ಲಿ ಮಾತಾಡ್ತಾ ಇದ್ದೀರಿ, ಸಿಗ್ನಲ್ ಜಂಪ್ ಮಾಡಿದಿರಿ, ತ್ರಿಬಲ್ ರೀಡಿಂಗ್ ಏನಿದೆ, ಈ ರೀತಿ 6-7 ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಸೇರಿಸಿ ಫೈನನ್ನು ಕೂಡ ರೆಡಿ ಮಾಡಿ ಕೊರಿಯರ್ ನಿಮ್ಮ ಮನೆಗೆ ಬರುತ್ತೆ. ಇಂಡಿಯನ್ ಪೋಸ್ಟಲ್ಲಿ ನಿಮ್ಮ ಮನೆಗೆ ಲೆಟರ್ ಬರುತ್ತೆ. 1 ವಾರದೊಳಗಡೆ 10,000 ರೂಪಾಯಿ ದಂಡ ಕಟ್ಟಬೇಕು ಅಂತ. ಸೊ ದಯವಿಟ್ಟು ಅವನ್ನೆಲ್ಲ ಮಾಡ್ಕೋಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಪೊಲೀಸ್ನವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಂದೇ ವಾರದಲ್ಲಿ 2 ಕೇಸ್ಗಳನ್ನ ಹಿಡಿದು ಅವ್ರಿಗೆ ಫೈನ್ ಹಾಕ್ತಾ ಇರೋದಕ್ಕೆ. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮುಂದಿನ ಪ್ರಶ್ನೆಯನ್ನು ಒಮ್ಮೆ ಹೇಳ್ಬಿಡ್ತೀನಿ. ಇದು ಬಿಟ್ಟ ಸ್ಥಳ ತುಂಬಿರಿ. ಬಹುಶಃ SSLC ಪರೀಕ್ಷೆಗಳು ನಡೀತಾ ಇರೋದ್ರಿಂದ ನಮಗೂ ಒಂದಷ್ಟು ತಲೆಗೆ ಒಂದಷ್ಟು ಕೆಲಸ ಇರಲಿ ಅಂಥೇಳಿ ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಸರ್ ಅವರು ಬಿಟ್ಟ ಸ್ಥಳ ತುಂಬಿರಿ ಅಂಥೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಮತ್ತೊಂದು ಮಿಸ್ ಕಾಲ್ ಆಯಿತು. ಸೊ ಬಿಟ್ಟ ಸ್ಥಳ ಏನೇನು ತುಂಬಬೇಕಪ್ಪ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ನಾನು ಬಿಟ್ಟ ಅಕ್ಷರಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಅದು ನಿಮ್ಮ TV ಪರದೆ ಮೇಲೂ ಕೂಡ ಬರುತ್ತೆ. ಇದು ಒಂದು ಶಬ್ದ ಇದೆ, 2 ಅಕ್ಷರಗಳ ಒಂದು ಶಬ್ದ. ನೀವು ಅದನ್ನು ಜೋಡಿಸಿ ಹೇಳಬೇಕು. ಡ್ಯಾಶ್ ರಿಯ ಡ್ಯಾಶ್ ಮ್ರ ಡ್ಯಾಶ್ ಜ ಡ್ಯಾಶ್ ಚನ್ ಡ್ಯಾಶ್ ಗು ಡ್ಯಾಶ್. ಸೊ ಇದು ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿರ್ತಕ್ಕಂಥ ವಿಚಾರ. ನೋಡೋಣ, ಒಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಸುಧಾ ಸರ್, ಕಾಶಿಪುರ. ಸುಧಾ, ಕಾಶಿಪುರ. ಮೇಡಮ್ TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಮೇಡಮ್. ಸರಿ ಸರ್. ಹಲೋ, ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮೇಡಮ್. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಹಾಂ ಸರ್, ಮಾಡಿದ್ದೀವಿ ಸರ್. ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? SSLC ಎಕ್ಸಾಮ್ನವರಿಗೆ ಶುಭಾಶಯ ಸರ್. ಖಂಡಿತಮ್ಮ. ಸೊ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ SSLC ಪರೀಕ್ಷೆ ಬರೀತಾ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಏನನ್ಸುತ್ತಮ್ಮ, ಇತ್ತೀಚಿನ ದಿನಗಳಲ್ಲಿ SSLC ವಿದ್ಯಾರ್ಥಿಗಳು ತುಂಬಾ ಫ್ರಸ್ಟ್ರೇಷನಲ್ಲಿ ಇರ್ತಾರೆ, ತುಂಬ ಟೆನ್ಷನಲ್ಲಿ ಇರ್ತಾರೆ. ಅವ್ರಿಗೆ ಎಲ್ಲ ಒಂದು ಕಡೆ ಪೇರೆಂಟ್ಸ್ಗಳು ಕೂಡ ತುಂಬ ಒತ್ತಡ ಹೇರ್ತಾರೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ಅದೇ ಸರ್, ಈಗೆಲ್ಲ ಮನೇಲಿ ಮತ್ತೆ ಅವರು ಫೋನ್ ನೋಡೋದು, ಆ ಕಡೆ ಈ ಕಡೆ ಹೋಗೋದು, ಕ್ರಿಕೆಟ್ ಅಂತೇಳಿ ಇದು ಇರ್ತಾರಲ್ಲ ಸರ್. ಮನೇಲಿ ಮತ್ತೆ ಓದ್ಕೆ ಅಂತೇಳಿ ಅವರಿಗೆ ಒತ್ತಡ ಹಾಕ್ತಿರ್ತಾರೆ ಸರ್. ಓಕೆ. ಅವರು ಅದು ಅರ್ಥ ಮಾಡ್ಕೊಳಲ್ಲ ಸರ್. ಓದೋ ಟೈಮ್ನಲ್ಲೇ ಓದ್ಬೇಕು ಸರ್. ಹಂಗಾಗಿ ಮತ್ತೆ ಖಂಡಿತ ನೀವು ಹೇಳಿದ್ದನ್ನ ನಾನು ಒಪ್ಕೊಳ್ತೀನಿ, ಓದೋ ಟೈಮಲ್ಲೇ ಓದಬೇಕು. ಆದರೆ ಕೆಲವೊಂದು ಮನೆಗಳಲ್ಲಿ ಯಾವ ಮಟ್ಟಿಗೆ ಅವ್ರಿಗೆ ಒಂದು ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಅಂದರೆ, ಅವರು 5 ನಿಮಿಷ ರಿಲ್ಯಾಕ್ಸ್ ಮಾಡೋ ಹಾಗೂ ಇಲ್ಲ, 5 ನಿಮಿಷ ಕುತ್ಕೊಳ್ಳೋ ಹಾಗೂ ಇಲ್ಲ. ಶಾಲೆಯಿಂದ ಬಂದ ತಕ್ಷಣ ಪುಸ್ತಕ ಇಟ್ಕೊಂಡು ಕುತ್ಕೋಬೇಕು, ಊಟಕ್ಕೂ ಸಮಯ ಕೊಡಲ್ಲ. ನಮ್ಮ ಮನೆತನದ ಪ್ರಶ್ನೆ, ನನ್ನ ಮರ್ಯಾದೆ ಪ್ರಶ್ನೆ, ನಿಮ್ಮ ಅಪ್ಪನ ಮರ್ಯಾದೆ ಪ್ರಶ್ನೆ, ನೀನೆಲ್ಲ ಸ್ಕೋರ್ ತೆಗಿಲೇಬೇಕು ಅಂದ್ಕೊಂಡು ಅವ್ರು ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಥರ ಆದಾಗ ಮಕ್ಕಳಿಗೂ ಕೂಡ ಒಂದು ಕಡೆ ಆತಂಕ ಆಗತ್ತೆ, ಭಯ ಆಗತ್ತೆ. ಸೊ ಅವರು ಬೇರೆ ಬೇರೆ ರೀತಿಯಿಂದ ತಪ್ಪುಗಳನ್ನ ಮಾಡೋ ಸಾಧ್ಯತೆ ಇರುತ್ತೆ ಅಲ್ವಾ? ಹೌದು ಸರ್. ಒಂದು ಕಡೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆ ಕಾಪಿ ಹೊಡಿಯೋಕೆ ಹೋಗ್ಬೋದು. ಇಲ್ಲ ಅಂದರೆ ಅಯ್ಯೋ ನಂಗೆ ಇಷ್ಟೊಂದು ಫ್ರಸ್ಟ್ರೇಷನ್ ಆಗ್ತಿದೆ, ನನಗೆ ಏನಾದರೂ ತೊಂದರೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ತೀರಿ ಮಕ್ಕಳು ಅಲ್ವಾ? ಹೌದು ಸರ್, ಆ ತರ ಒತ್ತಡ ಹಾಕ್ಬಾರ್ದು ಸರ್. ಎಲ್ಲದಕ್ಕೂ ಸ್ವಲ್ಪ ಫ್ರೀ ಬಿಡ್ಬೇಕು ಸರ್. ಆ ತರ ಒತ್ತಡ ಹಾಕಿದ್ರೆ ಟೆನ್ಷನ್, ನಾಳೆ ರಿಸಲ್ಟ್ ಬಂದಾಗ ಅವರು ಕೆಲವೊಂದು ಅನಾಹುತಗಳಿಗೆ ಇದು ಮಾಡ್ದಂಗ ಆಗುತ್ತೆ ಸರ್. ಅವರೇ ನೋಡ್ತಾ ಇದ್ದೀವಲ್ಲ, ತುಂಬಾ ಜನ ವಿದ್ಯಾರ್ಥಿಗಳು ಆ ತಪ್ಪನ್ನು ಮಾಡ್ತಾರೆ. ಅಫ್ಕೋರ್ಸ್ ಓದ್ಕೊಳ್ಳಿ ಅಂತ ಹೇಳೋದು ತಪ್ಪಲ್ಲ, ಅಥವಾ ಅವ್ರಿಗೆ ಒಂದು ಒಳ್ಳೆ ಸ್ಕೋರ್ ತೆಗೀರಿ ಅಂತ ಹೇಳೋದು ತಪ್ಪಲ್ಲ. ಅದನ್ನ ಒಳ್ಳೆ ಗೈಡ್ ಆಗಿ, ಒಬ್ಬ ಒಳ್ಳೆ ಪೇರೆಂಟ್ ಆಗಿ, ಒಬ್ಬ ಒಳ್ಳೆ ಸ್ನೇಹಿತನಾಗಿ ಕುತ್ಕೊಂಡು ಅವರಿಗೆ ಅವರ ಭವಿಷ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಆ ರೀತಿಯಿಂದ ಪ್ರೀತಿಯಿಂದ ಕನ್ವಿನ್ಸ್ ಮಾಡಿ ಹೇಳಬೇಕಲ್ವಾ?
ಹೌದೌದು ಸರ್. ಸೊ ಅವಾಗ ಮಕ್ಕಳಿಗೂ ಅನಿಸುತ್ತೆ ಎಸ್ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟಪಟ್ಟು ನನಗೆಲ್ಲ ಹೇಳಿಸ್ತಾ ಇದ್ದಾರೆ, ಸೊ ನನ್ನ ಬಗ್ಗೆ ಕೇರ್ ಮಾಡ್ತಿದ್ದಾರೆ, ನಾನು ಅವ್ರಿಗೋಸ್ಕರ ಏನಾದರೂ ಮಾರ್ಕ್ಸ್ ತೆಗಿಬೇಕು ಅಂದ್ಕೊಂಡು ಅವರು ಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ. ಹೌದೌದು ಸರ್, ನಮ್ದು ಅದೇ ಭಾವನೆ ಸರ್. ಎಸ್ ಮಾ, ಥ್ಯಾಂಕ್ ಯು. ಒಳ್ಳೆದಾಗಲಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸರಿ ಸರ್. ಟಿವಿ ಪರದೆ ಮೇಲೆ ಬರ್ತಾ ಇದೆ ಪ್ರಶ್ನೆ. ಇದು SSLC ಎಕ್ಸಾಮ್ ನಡೀತಾ ಇರೋದ್ರಿಂದ ನಾವುಗಳು ಕೂಡ ಒಂಚೂರು ಮಕ್ಕಳಾಗಿರ್ಲಿ ಅಂಥೇಳಿ ನಮ್ಮ ಚಿದಾನಂದ್ ಸರ್ ಅವರು ಈ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನಮಗೆ. ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ. ಸೊ ಏನಾದ್ರೂ ಗೊತ್ತಾಗ್ತಾ ಇದೆಯಾ ನೋಡಿ. ಸರ್, ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಅಂತೇಳಿ ಸರ್. ಬಾಪ್ರೆ, ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತನಾ? ಸರ್. ಶೋರಾ? ಶೋರ್ ಸರ್. ಓಕೆ 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 100% ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ರಿ. ಹೇಗೆ ಗೆಸ್ ಮಾಡಿದ್ರಿ ಅಮ್ಮ ಇದನ್ನ? ಸರ್, ಹಿಸ್ಟ್ರಿ ಎಲ್ಲ ಓದ್ತಿರ್ತೀವಲ್ಲ ಸರ್, ಹಂಗಾಗಿ ಸಡನ್ ಆಗಿ ಗೊತ್ತಾಯ್ತು ಸರ್. ಓಕೆ, ಸೊ ಹಿಸ್ಟ್ರಿ ಓದ್ತಾ ಇರ್ತೀರಿ, ಹಾಗಾಗಿ ಸಡನ್ ಆಗಿ ಗೊತ್ತಾಯ್ತು ಅಂದ್ರೆ. ಎಸ್, ಥ್ಯಾಂಕ್ ಯು ಮಾ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ರಿ. ಅಫ್ಕೋರ್ಸ್ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಇಸ್ ದ ರೈಟ್ ಆನ್ಸರ್ ಮಾ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ ಮಾ, ಒಳ್ಳೆಯದಾಗಲಿ. ಆಯ್ತು. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ಅಕ್ಷರಗಳು ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳಿದೆ. ಯಾರಿದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ನೋಡೋಣ. ಹೇಳ್ಬಿಡ್ತೀನಿ ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು. ಶ್ರೀ ಗು ಯ ದ ಗಮ್ ಡಿ ಲಿ ದ. ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡ್ತಾ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಕೇಂದ್ರ ಸರ್ಕಾರದ ವತಿಯಿಂದ 21ರಿಂದ 24 ವರ್ಷ ವಯಸ್ಸಿನ ಪದವಿ ಪೂರ್ವ ಅಂದರೆ PUC, ITI, ಡಿಪ್ಲೊಮಾ ಅಥವಾ ತಾಂತ್ರಿಕ ಅರ್ಹತೆ ಪಡೆದಂಥವ್ರಿಗೆ ಕೈಗಾರಿಕಾ ತರಬೇತಿ ಮತ್ತು ಕೌಶಲ್ಯ ತರಬೇತಿಯನ್ನು ನೀಡ್ತಾ ಇದ್ದಾರಂತೆ. ಸೊ IIT ಮತ್ತು IIM ಮುಕ್ತಾಯ ಮಾಡಿದ ವಿದ್ಯಾರ್ಥಿಗಳು ಈ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಲಾಗಿದೆ. ಸೊ 3 ಹಂತಗಳಲ್ಲಿ ತರಬೇತಿಯನ್ನು ಕೊಡ್ತಾರಂತೆ. ಸೊ ಸಾಕಷ್ಟು ಸ್ಟೈಫಂಡ್ ಕೂಡ ಕೊಡ್ತಾರೆ ಅಂತ ಹೇಳಲಾಗಿದೆ. ಸೊ ಯಾರ್ಯಾರು ಈ ಒಂದು ಕ್ವಾಲಿಫಿಕೇಷನ್ ಅಂಡರಲ್ಲಿ ಬರ್ತೀರಿ ಅವರು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಕೇಂದ್ರ ಸರ್ಕಾರದಾಗಿದ್ದರಿಂದ ಬಹುಶಃ ಜಾಬ್ ರಿಕ್ರೂಟ್ಮೆಂಟ್ ಕೂಡ ನಿಮಗೆ ಸುಲಭ ಆಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಾ ಸರ್? ಎಸ್ ಸರ್, ಚೆನ್ನಾಗಿದೆ. ನೀವು ಹೇಗಿದ್ದೀರಿ ಸರ್? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯಿತಾ? ಇವಾಗ ಸರ್ ದೋಸೆನಾ? ಓಕೆ ಓಕೆ, ಆಗಲಿ ಸರ್, ಥ್ಯಾಂಕ್ ಯು. ಹೇಳಿ ಸರ್, ಯಾರಿಗಾದ್ರು ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಶ್ರೀಗಂಧದ ಗುಡಿಯಲ್ಲಿ ಸರ್. ಶ್ರೀಗಂಧದ ಗುಡಿಯಲ್ಲಿನ ಆನ್ಸರು? ಹೌದು, ಕರೆಕ್ಟ್ ಸರ್. ಸರ್, ಗುಡಿಯಲ್ಲಿ ಶ್ರೀಗಂಧ ಅಲ್ವಾ? ಗುಡಿಯಲ್ಲಿ ಶ್ರೀಗಂಧ ಅಲ್ವಾ? ಶ್ರೀಗಂಧದ ಗುಡಿಯಲ್ಲಿ ಸರ್. ಹೌದಾ? ಹೌದು ಸರ್. ಕರೆಕ್ಟ್ ಸರ್, ಶ್ರೀಗಂಧದ ಗುಡಿಯಲ್ಲಿ ರೈಟ್ ಆನ್ಸರ್ ಸರ್. ಸೊ ಬೇಗನೆ ಉತ್ತರ ಹೇಳ್ಬಿಟ್ರಿ. ನಮ್ಮ ಹೆಲ್ಪ್ ಮಾಡಿದ್ರ? ನಾನು ಕ್ವಶನ್ ಕೇಳಲಾ? ಕೇಳಿ ಸರ್, ಕೇಳಿ. ಕಂಪ್ಯೂಟರ್ ಕಂಟಿದ್ದು ಯಾರು ಸರ್? ಅವತ್ತು ಕೇಳಿದ್ದೆ. ಕೇಳಿದ್ರಿ? ನಂಗೆ ಮರ್ತೋಯ್ತು ಸರ್. ಇನ್ನೂ ಸರ್ ನೀವೇ ಹೇಳ್ಬಿಡಿ. ಸರ್ ಹೇಳಿ ಸರ್, ಹೇಳಿ. ವಿಲಿಯಮ್. ಚಾರ್ಲ್ಸ್ ಬೆಬೇಜ್. ಅಷ್ಟೇ ಸರ್, ಎರಡು ಆಪ್ಷನ್ ಕೊಟ್ಟಿದ್ದು ಸರ್. ಜಾರ್ಜ್ ಸುಬೇಶ್ ಅಲ್ವಾ ಸರ್? ಚಾರ್ಲ್ಸ್ ಬೆಬೇಜ್ ಸರ್. ಹಾಂ ಸರ್, ಅದನ್ನೇ ಹೇಳಿದ್ದು, ಎರಡನೇ ಆಪ್ಷನ್. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳಿಬಿಡ್ತೀನಿ. ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ, ಚಂಪಾರಣ್ ಸತ್ಯಾಗ್ರಹಗಳು ಯಾರ ನೇತೃತ್ವದಲ್ಲಿ ನಡೆದವು ಅಂಥೇಳಿ. ಸೊ ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಮೊದಲನೇ ಆಪ್ಷನ್ಸು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಎರಡನೇದು ಮಹಾತ್ಮ ಗಾಂಧಿಯವರು, ಮೂರನೇದು ಚಾಚಾ ನೆಹರು ಅವರು, ನಾಲ್ಕನೇದು ಸುಖದೇವ್ ಅವರು. ಸೊ ಇನ್ನಷ್ಟು ವಿಚಾರಗಳನ್ನ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಬರ್ತಕ್ಕಂಥ ಕರೆಗಳನ್ನ ಸ್ವೀಕರಿಸ್ತಾ ಹೋಗೋಣ. ಸೊ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ 3 ದಿನ ಭರ್ಜರಿ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ. ಸೊ ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಈಗ ಮಳೆ ಬರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅಂಥೇಳಿ ನನಗೂ ಗೊತ್ತಿಲ್ಲ. ಸೊ ಕೆಲವೊಬ್ಬರು ಯಾರಾದರೂ ರೈತರು ಕರೆ ಮಾಡಿದ್ರೆ ಅವ್ರ ಹತ್ರ ಕೇಳಿ ನೋಡ್ಕೊಳ್ತೀನಿ. ಯಾಕೆಂದರೆ ಕೆಲವೊಂದು ಕಡೆ ಇನ್ನೂ ಕಟಾವಿಗೆ ಬಂದಿರತಕ್ಕಂಥ ಬೆಳೆ ಇರೋದ್ರಿಂದ ಆ ಬೆಳೆಗಳಿಗೆಲ್ಲರೂ ಹಾನಿಯಾಗಿಬಿಡುತ್ತೋ ಅನ್ನೋ ಆತಂಕ ನನಗೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ಪ್ರಕೃತಿ ನಾವು ಹೇಳಿದ್ರಂತೂ ಕೇಳಲ್ಲ. ಪ್ರಕೃತಿಗೆ ಯಾವಾಗ ಏನನ್ನು ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಪ್ರಕೃತಿ ಅಂತ ಕೇಳ್ಕೊಳ್ತೀನಿ. ಉತ್ತರ ಕನ್ನಡ, ಉಡುಪಿ, ಬೆಳಗಾವಿ, ಬೀದರ್, ಧಾರವಾಡ, ಕಲಬುರಗಿ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಮುಂದಿನ 3 ದಿನಗಳ ಕಾಲ. ಸೊ ಹೆಚ್ಚು ಕಡಿಮೆ ಈ ಕಡೆ ಬೀದರ್, ಧಾರವಾಡ ಅಲ್ಲಿವರೆಗೂ ಬರುತ್ತೆ. ಹಾಸನ, ಕೊಡಗು, ಕೋಲಾರ, ಮಂಡ್ಯ. ಬಟ್ ನಮ್ಮ ದಾವಣಗೆರೆ ಏನು ಲೀಸ್ಟಲ್ಲಿಲ್ಲ. ಸೊ ಟೆನ್ಷನ್ ತೊಗೊಳೋದು ಬೇಡ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ.
ಬಹುಶಃ ಕರೆ ಕಟ್ಟಾಯಿತು. ಎಸ್, ಅದೇ ರೀತಿ ಎಲ್ಲರೂ ಕೂಡ ಒಂದು ಬೆಲೆ ಏರಿಕೆಯ ಟೆನ್ಷನ್ ಕಾಡ್ತಾನೇ ಇದೆ, ಒಂದಲ್ಲ ಒಂದು ರೀತಿಯ ಬೆಲೆ ಏರಿಕೆ ಆಗ್ತಾನೇ ಇದೆ. ಸೊ ಕಚ್ಚಾ ಮಾರುಕಟ್ಟೆಯ ದರ ಪೆಟ್ರೋಲ್ದು ಡೀಸೆಲ್ಗೆ ಸಾಕಷ್ಟು ಇಳಿಕೆ ಆದರೂ ಕೂಡ ಅದರ ಲಾಭ ನಮಗೆ ವರ್ಗಾವಣೆ ಆಗ್ತಾ ಇಲ್ಲ. ಅಂದರೆ ಸಾರ್ವಜನಿಕರಿಗೆ ಖರೀದಿ ಮಾಡ್ತಕ್ಕಂಥ ಜನಸಾಮಾನ್ಯರಿಗೆ ಅದರದ್ದು ಏನು ಬೆನಿಫಿಟ್ ರೀಚ್ ಆಗಿಲ್ಲ ಅಂಥೇಳಿ ಕೂಗು ಪದೇ ಪದೇ ಕೇಳಿ ಬರ್ತಾನೆ ಇದೆ. ಸೊ ಹೆಚ್ಚು ಕಡಿಮೆ 100ಕ್ಕಿಂತ ಹೆಚ್ಚಿದಂತಹ ಡಾಲರಿಗೆ $70 ಇದೆ ಪರ್ ಬ್ಯಾರಲ್. ಆದರೂ ಕೂಡ ಅದರ ಒಂದು ಬೆನಿಫಿಟನ್ನು ಕೇಂದ್ರ ಸರ್ಕಾರ ಏನೋ ಒಂದು ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ ಅಂಥೇಳಿ ವಿರೋಧ ಪಕ್ಷಗಳು ಫೈಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮತ್ತೊಂದು ಬೆಲೆ ಏರಿಕೆ ಬಹುಶಃ ಇನ್ನೇನು ಹೆಚ್ಚು ಕಡಿಮೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಏನು ಸರ್ ಬೆಳಗ್ಗೆನೇ ಬ್ಯಾಡ್ ನ್ಯೂಸ್ ಹೇಳ್ತೀರಿ ಅಂತ ಅಂದ್ಕೋಬೇಡಿ. ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಮೆಂಟ್ಲಿ ಪ್ರಿಪೇರ್ ಆಗಿರಲೇಬೇಕು. ನಂದಿನಿ ಹಾಲಿನ ದರ ₹5 ಹೆಚ್ಚಾಗತ್ತೆ ಅಂತ ಅನಿಸುತ್ತೆ. ಸೊ ಮೇ ಬಿ ಆ ಕಡೆ ಈ ಕಡೆ ₹1 ಆದರೂ ಆಗ್ಬೋದು, ಬೇಬಿ ₹4 ಆದರೂ ಆಗ್ಬೋದು, ಅಥವಾ ತುಂಬ ಕಡಿಮೆ ಅಂತಂದರೆ ₹3 ಅಂತೂ ಆಗೇ ಆಗುತ್ತೆ. ಅದಕ್ಕಿಂತ ಕಡಿಮೆ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನಗನ್ನಿಸಿಕೆ. ಕಾದು ನೋಡಬೇಕು. CM ಅವರು ಆಲ್ರೆಡಿ ಈಗ ಒಂದು ಹಂತದ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಸೊ ಆದಷ್ಟು ಬೇಗ ಇದು ಆಗತ್ತೆ ಅಂತ ಅನಿಸುತ್ತೆ. ಎಸ್, ನಂದಿನಿ ಹಾಲು ಆಫ್ಕೋರ್ಸ್ ಜಾಸ್ತಿ ಆದರೆ ಇನ್ನು ನಾರ್ಮಲ್ ಹಾಲು ಕೂಡ ಜಾಸ್ತಿ ಆಗೇ ಆಗತ್ತೆ. ಇನ್ನೊಂದು ಕರೆ ಬರ್ತಾಯಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಹಲೋ. ಎಸ್, ಕರೆ ಕಟ್ಟಾಯಿತು. ನಂದಿನಿ ಹಾಲಿನ ಬಗ್ಗೆ ಹೇಳ್ತಾ ಇದ್ದೆ. ಆಬ್ವಿಯಸ್ಲಿ ಈ ನಂದಿನಿ ಹಾಲಿನ ರೇಟ್ ಜಾಸ್ತಿ ಆದರೆ ಈಗ ಮನೆಗೆ ಹಾಲು ತಂದು ಕೊಡ್ತಕ್ಕಂಥವ್ರು ಅವ್ರು ಬಿಡ್ತಾರೆ, ಅವರು ಆಬ್ವಿಯಸ್ಲಿ ಎಲ್ಲ ರೈತರು ಜಾಸ್ತಿ ಮಾಡ್ತಾರೆ. ಬಟ್ ಇದ್ರ ಬೆನಿಫಿಟ್ ಯಾರಿಗೆ ರೀಚ್ ಆಗುತ್ತೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಎಸ್, ವಯಸ್ಸು ಅಂತಕ್ಕಂಥದ್ದು ಕೇವಲ ಒಂದು ನಂಬರ್ ಅನ್ನೋದನ್ನು ಆಗಾಗ ಕೆಲವೊಬ್ಬರು ಪ್ರೂವ್ ಮಾಡ್ತಾನೇ ಇದ್ದಾರೆ. ಎಸ್, ಯಾಕೆ ಇದನ್ನು ಪರ್ಟಿಕ್ಯುಲರಾಗಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಎಸ್ ಏನು ಏಜ್ ಇಸ್ ಜಸ್ಟ್ ನಂಬರ್ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ನಾವು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಮ್ಮ ಅಜ್ಜಿಯರೆಲ್ಲ 50 ವರ್ಷ 60 ವರ್ಷ ಆಗಿಬಿಟ್ರೆ ಸಾಕು, ಅವ್ರು ಎದ್ದೊಳ್ಳಬಾರ್ದು ಕೂತ್ಕೊಳ್ಳಬಾರ್ದು, ಅವರಿಗೆ ಬೆಡ್ ಥರ ಟ್ರೀಟ್ ಮಾಡ್ತಾ ಇರ್ತೀವಿ ಅಲ್ವಾ. ಆದರೆ 93 ವರ್ಷದ ಅಜ್ಜಿ ಒಬ್ಬರಿದ್ದಾರೆ ಇಲ್ಲಿ. ಈ ಒಂದು ಸಂದರ್ಭದಲ್ಲಿ ಅಥ್ಲೆಟಿಕ್ಸ್ನಲ್ಲಿ 3 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇವರ ಹೆಸರು ಪಾಣಿದೇವಿ ಅಂಥೇಳಿ. ಸೊ ದೊಡ್ಡ ಒಂದು ಸಾಧನೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅಂತ ಅನಿಸುತ್ತೆ. ಎಸ್, ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಸೊ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ರಾಷ್ಟ್ರೀಯ ಮಾಸ್ಟರ್ಸ್ ಅಥ್ಲೆಟಿಕ್ಸ್ನಲ್ಲಿ ಇವರು 3 ಚಿನ್ನದ ಪದಕ ಗೆದ್ದಿದ್ದಾರೆ. ಡಿಸ್ಕಸ್ ಥ್ರೋ, ಶಾರ್ಟ್ ಫುಟ್ ಮತ್ತು ಓಟದಲ್ಲಿ. ಯಪ್ಪ, ಈ ಹಂತದಲ್ಲಿ ನಮ್ಮ ಮನೇಲಿರ್ತಕ್ಕಂಥ ಯಾರಿಗೂ ನಾನು ಹೇಳಿಸ್ತಾ ಇಲ್ಲ, ಬಟ್ ಅವ್ರವ್ರ ಲೈಫ್ ಸ್ಟೈಲ್ ಆಗಿರುತ್ತೆ. ಕೆಲವೊಂದು ಸುತ್ತಮುತ್ತ ಇರ್ತಕ್ಕಂಥ ಅಜ್ಜಿಯವರು 60 ವರ್ಷ 70 ವರ್ಷ ಆಗಿಬಿಟ್ರೆ ಸಾಕು, ಎದ್ದೊಳಕ್ಕೆ ಅವ್ರಿಗೊಬ್ಬರು ಕೈ ಹಿಡ್ಕೊಳೋಕ್ಬೇಕು. ಅಂಥದ್ರಲ್ಲಿ 100 ಮೀಟ್ರ್ ಓಡಿ ಫಸ್ಟ್ ಪ್ರೈಸ್ ಗೆಲ್ಲೋದು ಅಂದರೆ ಯಪ್ಪ ಗ್ರೇಟು. ಸೊ ಆ ಅಜ್ಜಿ ಅದರಲ್ಲಿ ಶಾರ್ಟ್ ಪುಟ್ನ ಬೇರೆ ಎಸ್ತಿದ್ದಾರೆ, ಡಿಸ್ಕಸ್ ಥ್ರೋ ಬೇರೆ ಎಸ್ತಿದ್ದಾರೆ. ಸೊ ಇವರಿಗೆ 3 ಚಿನ್ನದ ಪದಕ, 93 ವರ್ಷ. ಗ್ರೇಟು ಅಜ್ಜಿಯವರು. ಬಹುಶಃ ಅವ್ರ ದೃಢ ಸಂಕಲ್ಪ, ಅವರ ಆರೋಗ್ಯಪೂರ್ಣ ಶೈಲಿಗೆ ಅವರು ತುಂಬ ಹೆಲ್ತಿಯಾಗಿ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಪಾಣಿದೇವಿ ಅವ್ರಿಗೆ, ಒಳ್ಳೆಯದಾಗಲಿ. ಇವರು ಬಿಕಾನೇರ್ನ ಊರಿನವರು. ಎಸ್, ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಹೋದೆ. ನಮ್ಮ ಒಂದು ಈ ಭಾಗದ ಜನರಿಗೆ ತುಂಬ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಇಲ್ಲಿಂದ ಯೂಶ್ವಲಿ ಎಲ್ಲರೂ ಕೂಡ ನಾವು ಶಿವಮೊಗ್ಗ ಮೂಲಕ ಶೃಂಗೇರಿ ಹೋಗ್ತಕ್ಕಂಥದ್ದು, ಆ ಕಡೆ ಕೊಪ್ಪ ಹೋಗ್ತಕ್ಕಂಥವ್ರಿಗೆ ಈ ಒಂದು ಘಾಟ್ ಸೆಕ್ಷನ್ ತುಂಬ ದೊಡ್ಡ ಸಮಸ್ಯೆ. ಎಷ್ಟೊಂದು ಜನ ಅಂತೂ ಕೈಯಲ್ಲಿ ನಿಂಬೆಹಣ್ಣು ಇಲ್ಲ ಅಂದರೆ ಏನು ಯಾಲಕ್ಕಿನೋ ಲವಂಗನೋ ಇಟ್ಕೊಂಡೇ ಕೂತ್ಕೊಂಡಿರ್ತಾರೆ. ಎಲ್ಲಿ ವಾಮಿಟ್ ಬರುತ್ತೆ ಆ ವಾಸನೆ ತೊಗೊಂಡು ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂಥೇಳಿ. ಸೊ ಅಷ್ಟೊಂದು ಕಷ್ಟಪಡ್ತಾನೆ ಇರ್ತಾರೆ ಆ ಒಂದು ಘಾಟ್ ಸೆಕ್ಷನನ್ನು. ಶಿರಾಡಿ ಘಾಟ್ ಆಗಿರಲಿ, ಈ ಕಡೆ ಆಗುಂಬೆ ಘಾಟ್ನ ದಾಟಬೇಕು ಅಂದರೆ. ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಏನಂದರೆ ಆದಷ್ಟು ಬೇಗ ಶಿವಮೊಗ್ಗ ಟು ಶೃಂಗೇರಿ, ಅದು ಮಂಗಳೂರು ಮೂಲಕ ಹಾದು ಹೋಗಲಿಕ್ಕೆ ರೈಲ್ವೆ ಯೋಜನೆಯನ್ನು ಸಿದ್ಧಪಡಿಸಿದೆ ಅಂತೆ. ಸೊ ತುಂಬ ಖುಷಿ ವಿಚಾರ. ಆದಷ್ಟು ಬೇಗ ಕೆಲವು ವರ್ಷಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರುತ್ತೆ, ರೈಲು ಓಡುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಇಲ್ರಿ ಸರ್, ಮಾಡು. ನಿಮ್ ಸರ್ ತಿಂದ್ರಿ ಸರ್? ನಂದು ಇವತ್ತು ಏಕಾದಶಿ ಅಮ್ಮ, ಹಾಗಾಗಿ ಉಪವಾಸ. ಹೌದಾ? ನಮ್ದು ಪಡ್ಡು ಚಟ್ನಿ ಸರ್, ಏನಿಲ್ಲ ಸ್ವಲ್ಪ ಲೇಟ್ ನಮ್ದು. ಹಾಂ ಸೊಸೆ ಅವರೆಲ್ಲ ಹೋದ್ರು, ಮಾಡೋಣ ಅಂತ. ಯಾಕೆ ಸರ್ ನಿನ್ನೆ ಇದ್ದಿಲ್ಲ? ನಿನ್ನೆ ಇತ್ತಲ್ಲಮ್ಮ?
ಇದ್ದಿಲ್ ಬಿಡ್ರಿ ಸರ್, ಮೋಸ್ಟ್ಲಿ ನಿಮ್ಮನೆ ನೋಡಿದ್ರಿ ಇದ್ದಿಲ್ಲ, ನಮ್ ಟಿವಿ ನಿನ್ನೆ ಬಂತು. ಓಕೆ ಓಕೆ, ನಿಮ್ಮನೆ ಚಾನಲ್ ಏನಾದ್ರು ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ. ಬಟ್ ನಿನ್ನೆ ನೇರ ಪ್ರಸಾರ ಕಾರ್ಯಕ್ರಮ ಇತ್ತು ಅಂದ್ರೆ ನಿನ್ನೆ ಸಾಯಂಕಾಲ ಬಂತು ನಮ್ದು, ಹಂಗಾಗಿ ಹಾಕಿದ್ರಿಲ್ಲ ಅಂತ ನಾವು ನೋಡ್ಲೇ ಇಲ್ಲ. ಅದ್ರ ನಿನ್ನೆ ಬಂತು ನಮ್ ಚಾನಲ್ ಎಲ್ಲ. ಓಕೆ ಓಕೆ, ನಿನ್ನೆ ಕಾರ್ಯಕ್ರಮ ಇತ್ತು, ನೇರ ಪ್ರಸಾರ ಇತ್ತು. ಹೌದಾ? ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಸರ್ ನಾಗವೇಣಿ ಅಂತ ಹುಟ್ಟಿದಪ್ಪ, ಶುಭಾಶಯಗಳು. ಹಾಕಿದ್ದು ವಿಷಾಮುದ್ರ ಅವ್ರದ್ದು, ನಮ್ಮ ಮಾಮನ ಮಗಳು, 35 ವರ್ಷ. ಓಕೆ ಮಾ, ನಾಗವೇಣಿ ಹುಟ್ಟಿದಬ್ಬ ಶುಭಾಶಯಗಳು ಹಾಕಣಮ್ಮ. ನಮ್ಮ ಕಡೆಯಿಂದನೂ ಕೂಡ ನಾಗವೇಣಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನರ್ಸಸ್ ಇಲ್ಲೇ ದಾವಣಗೆರೆಗೆ ಅಲ್ಲ, ಇದು ಭರಮಸಾಗರ, ಭರಮಸಾಗರದಲ್ಲಿ. ಓಕೆ, ನರ್ಸ್ ಅಂದರೆ ಶುಶ್ರೂಷಕಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆದಾಗಲಿ, ನಿಮ್ಮ ಕೆಲಸ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಬಹಳ ಚೆನ್ನಾಗಿ ನಡೆಸ್ಕೊಡ್ತಾಳ್ರಿ, ಬಹಳ ಚೆನ್ನಾಗಿ ಎಲ್ಲದಕ್ಕೂ. ಎಷ್ಟು ಜನ ಅಂದ್ರೆ ಅದು ಹೇಳ್ಬೋದು, ಚೆನ್ನಾಗಿ ಇದು ಮಾಡ್ತಾಳ್ರಿ ಎಲ್ಲದಕ್ಕೂ. ಓಕೆ, ಸೊ ಒಳ್ಳೆದಾಗಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಬರ್ರಿ ಸರ್. ಆಗ್ಲಿಮ್ಮ, ಧನ್ಯವಾದಗಳು. ನಂದು ಉಪವಾಸ ಇವತ್ತು, ಆಗ್ಲಿ ತಿಂಡಿ. ಓಕೆ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಇಲ್ಲ ಸರ್, ನಾಗವೇಣಿ ಅಂತ ಹೇಳಿ ನೋಡಕ್ ಸರ್, ಅದೇ ನಮ್ಮ ತಂಗಿ ಒಂದು ಫೋಟೋ ಹಾಕ್ತೀನಿ ಅಂದಳ, 25ಕ್ಕೆ ನೋಡೋಣ ಆಗ್ತಾಳೇನಂತ. ಆಗ್ಲಿ ಆಗ್ಲಿ, ಆನಿವರ್ಸರಿ ಇತ್ತು 25ಕ್ಕೆ. ನೋಡೋಣ. ಇವತ್ತೆಲ್ರಿ 25? ಹೌದು ಹೌದಮ್ಮ, ಇವತ್ತೇ ಇವತ್ತೇ ಹೇಳಿದ್ದು, ಆಗ್ತದೆ ನೋಡೋಣ. ಓಕೆ ಓಕೆ, ಒಳ್ಳೆದಾಗಲಿ. ನಟರಾಜು ಪೂಜಾ ಅಂತ ಹೇಳಿ. ಓಕೆ, ನಟರಾಜ್ ಪೂಜಾ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಸಾಧ್ಯವಾದ್ರೆ ಫೋಟೋ ಕಳಿಸಿಮ್ಮ, ನಾಳೆನಾದ್ರೂ ಪ್ರಸಾರ ಮಾಡ್ತೀವಂತೆ. ಇವತ್ತು ಹೇಳ್ತೀನಿ ಸರ್, ಹೇಳಿ ಹಾಕಮಂತ ಹೇಳ್ತೀನಿ ಪೂಜೆ. ಖಂಡಿತಮ್ಮ, ಒಳ್ಳೇದಾಗ್ಲಿ. ಹೇಳಿಮ್ಮ, ಯುಗಾದಿ ಪ್ರಿಪರೇಷನ್ಸ್ ಎಲ್ಲ ಹೇಗಿದೆ? ಹೌದ್ರಿ ಸರ್, ಉಗಾದಿ ಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ, ನಿಮ್ಗೂ ಕೂಡ ಯುಗಾದಿ ಅಡ್ವಾನ್ಸ್ ಆಗಿ ಶುಭಾಶಯಗಳು. ಹೇಗಿದೆ ಪ್ರಿಪರೇಷನ್ಸ್ ಎಲ್ಲ? ಅದೇ ಸರ್, ಇನ್ನೇನು ಮಾಮೂಲಿ ಮಾಡ್ಲೇಬೇಕಲ್ಲ, ಬಟ್ಟೆ ತರದು, ಆಮೇಲೆ ಬೇವು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳಕ್ ಕೆಲ್ಸ ಎಲ್ಲ, ಮನೆ ಕ್ಲೀನ್ ಮಾಡ್ಕೊಳಕ್ ಆತೆಲ್ಲ, ಮನೆ ಕ್ಲೀನ್ ಎಲ್ಲ. ಇನ್ನೇನ್ರಿ ಸರ್, ಇನ್ಮೇಲೆ ಅದೇ ಬಟ್ಟೆ ಇನ್ನೇನಲ್ಲ, ಹೊಸ ಸೀರೆಗಳೆಲ್ಲ. ಇನ್ನೇನ್ರಿ ಸರ್, ಅಲ್ಲಿ ಹೋಗಿದ್ವಲ್ಲ, ಅದೇ ಇದು ಚೆನ್ನೈ, ಅಲ್ಲೇ ಹೋಗಿ 300 ರೂಪಾಯಿ ಬಟ್ಟೆ ತಂದ್ವಿ, ಸೊಸೆ ನಾವು ಹೋಗಿ. ಹೌದಾ? ಓಕೆ. ಚೆನ್ನಾಗ್ ಹಾಕಿದ್ರು ಸರ್, ಅಂದ್ರೆ ಅವ್ರು ಎಕ್ಸ್ಚೇಂಜ್ ಅಂದ್ರೆ ಕೊಡಲ್ಲ, ಹೋಗಿ ತಗೊಂಡ್ ಬಂದ್ವಿ. ಸೊಸೆ ನಾವೆಲ್ಲ ಹೋಗಿ ತಗೊಂಡ್ ಬಂದ್ವಿ. ಇನ್ನೇನ್ರಿ ಸರ್, ಬಟ್ಟೆ ಹೊಸ ಹಬ್ಬದ್ದೆಲ್ಲ ರೆಡಿ ಮಾಡ್ಕೊಳಕಲ್ಲ. ಹೌದು ಹೌದು. ನಿಮ್ದು ಸರ್ ಜೋರ ನಡೀತಾ ಇದೆ ಅಮ್ಮ. ಎಲ್ಲ ನಿಮ್ಮ ಮನೆಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ವಿ ನಾವು ಯುಗಾದಿ ಹಬ್ಬಕ್ಕೆ. ನಿಜವಾಗ್ಲೂ ಬರ್ರಿ ಸರ್. ನಮ್ಮ ಚಿದಾನಂದ್ ಸರ್ ಅವರು ಹೇಳಿದ್ದಾರೆ, ಯುಗಾದಿ ಹಬ್ಬಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಮನೆಗೆ ಒಂದಷ್ಟು ಜನ ಮನೆಗೆ ಹೋಗಿ ಬರೋಣ ಅಂತೇಳಿ. ಬರ್ರಿ ಸರ್, ನಿಜವಾಗ್ಲೂ ಬರ್ರಿ ಸರ್. ಖಂಡಿತ ಖಂಡಿತ, ಅದ್ರ ಬಗ್ಗೆ ನಾಳೆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಯಾರ ಮನೆಗೆ ಬರ್ತೀವಿ, ಹೇಗೆ ಬರ್ತೀವಿ ಅಂತ ಹೇಳಿ. ಹೌದಾ? ನಾಳೆ ಅದ್ರ ಬಗ್ಗೆ ಬೇರೆ ಕಡೆ ಬರ್ಬಿಟ್ರೆ ನಾವಿದ್ದ ಬರ್ರಿ ಸರ್. ಅದನ್ನೇ ಹೇಳ್ತಿದ್ವಲ್ಲ, ಸೊ ಎಲ್ಲ ಸರ್ಪ್ರೈಸ್ ಆಗಿ ಬರ್ತೀವಿ. ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ಗಳನ್ನ ನಾಳೆ ಕೊಡ್ತೀವಿ. ಹೌದ್ರಾ? ನೀವೇನ್ ಮಾಡ್ಬೇಕು, ನಾವೇನ್ ಮಾಡ್ತೀವಿ ಅಂತ ಹೇಳಿ, ಆಯ್ತಾ? ಅದ್ರ ಬಗ್ಗೆ ಎಲ್ಲ ನಾಳೆ ಹೇಳ್ತೀನಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಗೊತ್ತಿಲ್ಲ, ಹಂಗೆ ಟ್ರೈ ಮಾಡ್ತೀನಿ, ನೋಡೋಣ. ಓಕೆ, ಚಂಪಾರಣ್ ಸತ್ಯಾಗ್ರಹಗಳು ಯಾವ ನೇತೃತ್ವದಲ್ಲಿ ನಡೆದಿದ್ವು ಅಂತ? ಯಾರ ನೇತೃತ್ವದಲ್ಲಿ? ಆಪ್ಷನ್ಸು: ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಎರಡನೇದು ಮಹಾತ್ಮ ಗಾಂಧಿ ಅವರು, ಮೂರನೇದು ಚಾಚಾ ನೆಹರು ಅವರು, ನಾಲ್ಕನೇದು ಸುಖದೇವ್ ಅವರು. ಸೊ ಇದು ಚಾಚಾ ನೆಹರು ಇರ್ಬೋದೇನ್ರಿ? ಗೊತ್ತಿಲ್ಲ, ಹಂಗೆ ಗೆಸ್ ಮಾಡ್ತಾ ಇದೀನಿ ನಾನು. ಚಾಚಾ ನೆಹರುನಾ? ಇರ್ಬೋದಂತ ಅಷ್ಟೇ. ಓಕೆ, ಚಾಚಾ ನೆಹರು ಅಲ್ಲ, ಅದು ತಪ್ಪು ಉತ್ತರ. ಅನಂತದಲ್ಲಿ ನಾನೇ ಉತ್ತರವನ್ನು ಹೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಒಳ್ಳೆಯದಾಗಲಿ, ನಮಸ್ಕಾರ. ಓಕೆ ಓಕೆ ವೀಕ್ಷಕರೇ, ಸೊ ಮುಂದಿನ ಒಂದು ಕರೆ ಬರೋದಕ್ಕಿಂತ ಮುಂಚೆ ಇನ್ನೊಮ್ಮೆ ಪ್ರಶ್ನೆಯನ್ನು ರಿಮೈಂಡ್ ಮಾಡಿಬಿಡ್ತೀನಿ. ಚಂಪಾರಣ್ ಸತ್ಯಾಗ್ರಹಗಳು ಯಾರ ನೇತೃತ್ವದಲ್ಲಿ ನಡೆದವು ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಮಾ, ಹೇಳಿ, ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ನಮ್ದು. ಏನು ತಿಂಡಿ? ಬಿಸಿಬೇಳೆಬಾತ್ ಸರ್. ಬಿಸಿಬೇಳೆಬಾತ್, ಓಕೆ. ನಿಮ್ದಾಯ್ತು ಸರ್? ಇಲ್ಲಮ್ಮ, ನಂದು ಇವತ್ತು ಏಕಾದಶಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇದೆ ಸರ್, ನಮ್ಮ ಅಕ್ಕನ ಮಗಳದ್ದು ಸರ್, ಹಂಸ ಅಂತ, ಹುಟ್ಟಿದಬ್ಬ ಸರ್ ಅವ್ರದ್ದು ಇವತ್ತು. ಹೆಸರೇನಂದ್ರಿ? ಹಂಸ. ಹಂಸ, ಓಕೆ. ಅವ್ರು ಫಾರಿನಲ್ಲಿ ಇದಾರೆ ಸರ್ ಅವರು. ಆಯ್ತು ಸರ್, ನಾವು ನಿನ್ನೆ ಎಲ್ಲ ವಿಶ್ ಮಾಡಿದ್ವಿ, ಇವತ್ತು ಅವ್ರಿಗೆ ಇವತ್ತಲ್ಲ ಸರ್, ಇವತ್ತು ವಿಶ್ ಮಾಡ್ತೀನಿ ಸರ್. ನಿಮ್ ಕಡೆಯಿಂದ ಒಂದು ವಿಶ್ ತಿಳಿಸ್ಬೇಕಂತ ನನ್ಗೆ ಆಸೆ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮ್ಮ ಪ್ರೀತಿಯ ಮಗಳಾಗಿರ್ತಕ್ಕಂಥ ಹಂಸ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ
ಒಳ್ಳೆ ವಿದ್ಯಾಭ್ಯಾಸ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಅಮ್ಮ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ. ಒಳ್ಳೆಯದಾಗಲಿ. ಆಯ್ತು. ಓಕೆ ಅಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಮುಂದಿನ ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಚಂಪಾರಣ್ ಸತ್ಯಾಗ್ರಹಗಳು ಯಾರ ನೇತೃತ್ವದಲ್ಲಿ ನಡೆದವು ಅಂಥೇಳಿ ಆಪ್ಷನ್ಸ್ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿಯವರು, ನೆಹರು ಅವರು, ಅದೇ ರೀತಿ ಸುಖದೇವ್ ಅವರು. ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡ್ತಾ ಇನ್ನಷ್ಟು ವಿಚಾರಗಳನ್ನು ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ನಾಳೆಯಿಂದ ನಂದಿಗಿರಿಧಾಮ, ನಮ್ಮ ಮೈಸೂರಿನ ನಂದಿಗಿರಿಧಾಮ ಇದೆ, 1 ತಿಂಗಳು ಬಂದ್ ಆಗಿರುತ್ತಂತೆ. ಕೇವಲ ವೀಕೆಂಡ್ನಲ್ಲಿ ಮಾತ್ರ ಓಪನ್ ಮಾಡ್ತಾರಂತೆ. ಅದರಲ್ಲಿ ಒಂದಷ್ಟು ಕೆಲಸಗಳು ನಡೀತಾ ಇದೆ, ರಸ್ತೆ ನವೀಕರಣ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಆ ಕಡೆ ಹೋಗಬೇಕು ಅಂದರೆ ದಯವಿಟ್ಟು ಹುಷಾರಾಗಿ ಯೋಚನೆ ಮಾಡಿಬಿಟ್ಟು ಹೋಗಿ. ಇದನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ PN ರವೀಂದ್ರ ಅವರೇ ಹೇಳಿದ್ದಾರೆ. ಸೊ ದಯವಿಟ್ಟು ಆ ಕಡೆ ಹೋಗ್ತಕ್ಕಂಥವ್ರು ಯೋಚನೆ ಮಾಡ್ಕೊಂಡು ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂಥೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಬ್ಯಾಂಕ್ ಗ್ರಾಹಕರಿಗೆ ಏಪ್ರಿಲ್ 1ರಿಂದ ಒಂದಷ್ಟು ಶಾಕಿಂಗ್ ಟ್ಯಾರಿಫ್ಗಳು ಕಾದಿದೆ ಅಂತೆ. ಸೊ ಸ್ವಲ್ಪ ಹುಷಾರಾಗಿರಿ. ಏನಪ್ಪ ಮತ್ತೇನೋ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಅಂತ ಬೈಕೋಬೇಡಿ. ನಿಮಗೆ ಎಚ್ಚರಿಕೆ ನೀಡ್ತಕ್ಕಂಥದ್ದು ನನ್ನ ಕರ್ತವ್ಯ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಏಪ್ರಿಲ್ 1, 2025ರಿಂದ ಭಾರತದ ಬ್ಯಾಂಕಿಂಗ್ ನಿಂಬಳಿ ಹಲವಾರು ಬದಲಾವಣೆಗಳಾಗ್ತಾ ಇದೆ. ವಿಶೇಷವಾಗಿ SBI, PNB, ಕೆನರಾ ಬ್ಯಾಂಕ್ ಸೇರಿದಂತೆ ಲಕ್ಷಾಂತರ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಖಾತೆದಾರರ ಮೇಲೆ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ. ಏನಪ್ಪ ಆಗುತ್ತೆ ಅಂದರೆ, ಕನಿಷ್ಠ ಉಳಿತಾಯ ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ಅದ್ರ ಮೇಲೆ ಏನೋ ಚಾರ್ಜ್ ಬೀಳತ್ತಂತೆ. ಓಕೆ, ಅದಾದಮೇಲೆ ನಿಷ್ಕ್ರಿಯ ಮೊಬೈಲ್ ಬಳಕೆ ಇಲ್ಲ ಅಂದರೂ ಕೂಡ ಅದನ್ನು ತೆಗೆದುಹಾಕಲಿಕ್ಕೆ ಅದಕ್ಕೆಲ್ಲ ನೀವು ನಿರ್ದೇಶನ ನೀಡಿಬಿಡ್ಬೇಕಂತ, ಇಲ್ಲಾಂದರೆ ಅದಕ್ಕೂ ನಿಮ್ಮ ಏನೋ ಚಾರ್ಜ್ ತೊಗೊಳ್ತಾರಂತೆ. ಆಮೇಲೆ ವಾರ್ಷಿಕ 50,000ಕ್ಕಿಂತ ಹೆಚ್ಚು ಬಡ್ಡಿಯನ್ನು ನೀಡ್ತಾ ಇದ್ವಲ್ಲ, ಅವು TDS ಅನ್ನು ಕಡಿತಗೊಳಿಸ್ತಾರಂತೆ. ಸೊ ಯೋಚನೆ ಮಾಡಿ, ಯಾರ್ಯಾರು ಬ್ಯಾಂಕ್ಗಳಲ್ಲಿ ಹೆಚ್ಚು ದುಡ್ಡಿಟ್ಟರೂ ಕೂಡ ಕಷ್ಟ, ಕಡಿಮೆ ದುಡ್ಡಿಟ್ಟರೂ ಕೂಡ ಕಷ್ಟ. ಸೊ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕಂತೆ. ಆಮೇಲೆ ATM ವಿಡ್ರಾಗಳಿಗೇನೋ ಒಂದಷ್ಟು ಕಂಡೀಷನ್ಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ 1 ಮೇಲೆ ಬಂದಿರ್ತಕ್ಕಂಥ ಏನು ಡೀಟೇಲ್ಸ್ ಇರುತ್ತೆ ಅದು ಬಂದ ಮೇಲೆ ನಿಮಗೆ ನಾನು ಇನ್ನೊಮ್ಮೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೊಂದು 6 ದಿವಸ ಅಷ್ಟೇ. ಸೊ ಮತ್ತೊಂದು ಹೊಸ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾವುದಪ್ಪ ಹೊಸ ಸಂವತ್ಸರ ಅಂಥೇಳಿ ತುಂಬ ಜನ ಆಲ್ರೆಡಿ ಕುತೂಹಲದಿಂದ ಸರ್ಚ್ ಕೂಡ ಮಾಡಿರ್ತೀರಿ. ಎಸ್, ಇದುವರೆಗೂ ಇದ್ದಂತಹ ಕ್ರೋಧಿನಾಮ ಸಂವತ್ಸರ ಇದೇ ಮಾರ್ಚ್ 31ಕ್ಕೆ ಮುಕ್ತಾಯ ಆಗತ್ತೆ. ಇನ್ನೇನು ಯುಗಾದಿ ಬರ್ತಾ ಇದೆ. ಸೊ ಯುಗಾದಿಯ ನಂತರ ಹೊಸ ಸಂವತ್ಸರ ಬರುತ್ತೆ. ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸಂವತ್ಸರ ಅಂಥೇಳಿ ಎಲ್ಲ ಗುರು ಹಿರಿಯರು ಹೇಳ್ತಾ ಇದ್ದಾರೆ. ಏನು ಅಂದರೆ ವಿಶ್ವವಾಸು ಸಂವತ್ಸರ ಬರ್ತಾ ಇದೆ. ಆ ಹೆಸರೇ ತುಂಬ ಅದ್ಭುತವಾಗಿದೆ ಕಂಥ ಸಂವತ್ಸರ. ವಿಶ್ವವಾಸು ಅಂದರೆ ಜಗತ್ತಿಗೆ ಶಾಂತಿಯನ್ನು, ನೆಮ್ಮದಿಯನ್ನು ನೀಡ್ತಕ್ಕಂಥ ಸಂವತ್ಸರ ಅಂತೇಳಿ ಹೇಳ್ತಾ ಇದೆ. ಮತ್ತು ಈ ಒಂದು ಇದರಲ್ಲಿ ಜನಿಸ್ತಕ್ಕಂಥವ್ರು ಕೂಡ ತುಂಬ ಪ್ರಭಾವಶಾಲಿಗಳಾಗಿರ್ತಾರೆ, ತುಂಬ ಐಷಾರಾಮಿ ಜೀವನವನ್ನು ನಡೆಸ್ತಾರಂತೆ, ತುಂಬ ಸಮೃದ್ಧವಾಗಿರ್ತಕ್ಕಂಥ ಜೀವನವನ್ನು ಇವರು ನಡೆಸ್ತಾರಂತೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಯುಗಾದಿ ನಂತರ ಹುಟ್ಟುತ್ತಾರೆ, ಬಹುಶಃ ಅವರೆಲ್ಲರೂ ಅದೃಷ್ಟವಂತರು ಅಂತ ಅನಿಸುತ್ತೆ. ಅದೇ ರೀತಿ ಈ ಬಾರಿ ಈ ಸಂವತ್ಸರದಲ್ಲಿ ನಮ್ಮ ಸಂಪೂರ್ಣ ಕನ್ನಡ ನಾಡು ಅಷ್ಟೇ ಅಲ್ಲ, ಭಾರತವೇ ಅತ್ಯಂತ ಸಮೃದ್ಧಿಯಿಂದ ಇರುತ್ತಂತೆ, ಸಾಮರಸ್ಯದಿಂದ ಇರುತ್ತಂತೆ. ಹೆಚ್ಚೆಚ್ಚು ಎಲ್ಲರೂ ಕೂಡ ಆರೋಗ್ಯವಾಗಿ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ವಿಶ್ವವೇ ಒಂದು ಸಂವತ್ಸರದಿಂದ ಸಾಮರಸ್ಯದಿಂದ ಇರುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಹಾಗಾದರೆ ಸಾಕು, ಯಾಕೆಂದರೆ ನಾವು ನಮ್ಮ ಭಾರತ ವಸುದೈವ ಕುಟುಂಬಕಂ ಅನ್ನೋ ಹಾಗೆ ಯಾವಾಗಲೂ ಕೂಡ ಒಂದು ಒಳ್ಳೆಯ ರೀತಿಯನ್ನು ಪಾಲಿಸ್ಕೊಂಡು ಬಂದಿದೆ. ಅದು ಹಾಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಇನ್ನೊಮ್ಮೆ ಈ ಪ್ರಶ್ನೆಯನ್ನು ರಿಮೈಂಡ್ ಮಾಡಿಬಿಡ್ತೀನಿ, ಯಾರು ಕರೆ ಮಾಡ್ತಾರೆ ಅವ್ರಿಗೆ ಉತ್ತರ ಹೇಳಲಿಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ. ಚಂಪಾರಣ್ ಸತ್ಯಾಗ್ರಹಗಳು ಯಾರ ನೇತೃತ್ವದಲ್ಲಿ ನಡೆದವು ಅಂತಕ್ಕಂಥದ್ದು ಪ್ರಶ್ನೆ. 4 ಆಪ್ಷನ್ಸನ್ನು ಕೂಡ ಕೊಡ್ತಾ ಇದ್ದೀನಿ. ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿಯವರು, ಚಾಚಾ ನೆಹರು ಅವರು, ಅದೇ ರೀತಿ ಸುಖದೇವ್ ಸಿಂಗ್ ಅವರು. ನೋಡೋಣ ಯಾರ ಒಂದು ನೇತೃತ್ವದಲ್ಲಿ ಇದು ನಡೀತು ಅಂತ ಯಾರು ತಿಳಿಸ್ತಾರೆ ಅಂತ ನೋಡ್ತಾ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಯುಗಾದಿ ಬರ್ತಾ ಇರೋದ್ರಿಂದ 2 ತಿಂಗಳ ಹಣ ಮಹಿಳೆಯರ ಅಕೌಂಟಿಗೆ ಬರುತ್ತೆ ಅಂಥೇಳಿ ಹೇಳಲಾಗಿದೆ. ಸೊ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಕಳೆದ ತಿಂಗಳು ಮತ್ತು ಈ ತಿಂಗಳು ಅಂದ್ಕೊಂಡು ಹಬ್ಬ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಕಷ್ಟ ತೊಂದರೆ ಆಗ್ತಾಯಿತ್ತು. ಸೊ ಹ್ಯಾಪಿ ನ್ಯೂಸ್ ಇದೆ, ಎಲ್ಲರೂ ಕೂಡ ಆದಷ್ಟು ಬೇಗ ಅಕೌಂಟಿಗೆ 4,000 ರೂಪಾಯಿ ಒಟ್ಟಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬಂದರೆ ಎಲ್ಲರೂ ಕೂಡ 1 ಹೋಳಿಗೆ ಮಾಡೋ ಬದಲು 2 ಹೋಳಿಗೆ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ ಅಂಥೇಳಿ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ.
ಅದೇ ರೀತಿ ಮೊನ್ನೆ ನಮ್ಮ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಏನಪ್ಪ ಅವರು ನೀಡಿರ್ತಕ್ಕಂಥ ಕಾರಣ ಅಂದರೆ, ಇತ್ತೀಚೆಗೆ ಶಾಸಕರ ಮಧ್ಯೆ ಸಂಸದರ ಮಧ್ಯೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಆಗಿರ್ಬೋದು, CT ರವಿ ಬಂಧನ ಆಗಿರ್ಬೋದು, 18 BJP ಶಾಸಕರ ಸಸ್ಪೆಂಡ್ ಆಗಿರ್ಬೋದು, ಈ ರೀತಿ ಆಮೇಲೆ ಇನ್ನು ಸದನದ ಕಲಾಪಗಳ ಮಧ್ಯೆ ಸಾಕಷ್ಟು ಕೀಳು ಮಟ್ಟದ ಚರ್ಚೆ ನಡೆದಿದ್ದು, ಒಬ್ರಿಗೊಬ್ಬರು ಮಾತಾಡ್ಕೊಂಡಿದ್ದು, ಇವೆಲ್ಲವೂ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಹಾಗಾಗಿ ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಹೊರ ಹೋಗ್ತಾ ಇದ್ದೀನಿ ಅಂತೇಳಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಅತ್ಯಂತ ಒಬ್ಬ ಸಭ್ಯ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇವರ ಮನೆಯವರು ಒಮ್ಮೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾನು ಕೇಳಿದ್ದೆ. ಮೇಷ್ಟ್ರು ಮನೆಯವರಿಗೆ ಅತಿಥಿಗಳಿದ್ರಿ, ಹೊರಗಡೆಯವರಿಗೇ ತುಂಬ ಪ್ರೀತಿ ಪಾತ್ರರು, ಯಾವಾಗಲೂ ಹೊರಗಡೆ ಜನರಿಗೆ ಸಿಕ್ಬಿಡ್ತಾರೆ, ಮನೆ ಜನರಿಗೆ ಸಿಗಲ್ಲ, ಅಷ್ಟೊಂದು ಬ್ಯುಸಿ ಇವರು ಅಂತ ಹೇಳ್ತಾಯಿದ್ರು. ಮನೆ ಕಾರ್ಯಕ್ರಮಕ್ಕೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದು ನನಗೆ ನೆನಪು ಯಾವುದೋ ಒಂದು ಸಂದರ್ಶನದಲ್ಲಿ. ಸೊ ಅಷ್ಟೊಂದು ಜನಪರ ಕಾಳಜಿ, ಜನಪರ ಪ್ರೀತಿ ಹೊಂದಿರತಕ್ಕಂಥ ಇವರು ಸಡನ್ನಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರ್ತಕ್ಕಂಥದ್ದು ಎಲ್ರಿಗೂ ಬೇಸರದ ವಿಚಾರ. ಅಫ್ಕೋರ್ಸ್ ಅವ್ರು ಹೇಳಿರೋ ಹಾಗೆ ಎಲ್ಲ ಘಟನೆಗಳು ನಡೆದಿರ್ತಕ್ಕಂಥದ್ದು ನಿಜ, ಆದರೆ ಅದನ್ನು ಸರಿ ಮಾಡೋ ಒಂದು ಪ್ರಯತ್ನವನ್ನು ಮಾಡಲಿ ಅಂಥೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, SSC ಕ್ಲರ್ಕ್ ಮತ್ತು ಸಹಾಯಕರ ಹುದ್ದೆಗಳಿಗೆ ಆಹ್ವಾನವನ್ನು ಮಾಡಿದ್ದಾರೆ. ಸೊ ಯಾರೆಲ್ಲ ಜಾಬ್ ನಿರೀಕ್ಷೆಯಲ್ಲಿದ್ದರೆ ದಯವಿಟ್ಟು ಅದನ್ನು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಾದರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಕುಡಿಯುವ ನೀರಿನ ನಿನ್ನೆ ಕೂಡ ಹೇಳಿದ್ದೆ, ಕುಡಿಯುವ ನೀರಿನ ಸಮಸ್ಯೆ ಉಂಟಾದರೆ ಈ ಒಂದು ದೂರವಾಣಿ ಸಂಪರ್ಕಕ್ಕೆ ಕರೆ ಮಾಡಿ. ಸೊ ನೀವು ಅದರಿಂದ ಮುಕ್ತಿಯನ್ನು ಪಡಿಬೋದು ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ತಿಂಡಿ ನೀವು? ಹ್ಞೂನಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಆಯ್ತಪ್ಪ. ಎಲ್ಲಾ ಪುಟಾಣಿಗಳಿಗೆ ಇದನ್ನ ಹೇಳ್ತಿಯಪ್ಪ, ನಿಮ್ ಪುಟಾಣಿಗಳು ಯಾರಿಗೆ ಸಾಲಿಗೆ ಹೋಗ್ತಾರ ಹೆಂಗ? ಹ್ಞೂನಮ್ಮ, ದೊಡ್ಡವಳು 1ನೇ ಕ್ಲಾಸು, ಸಣ್ಣವನು LKG ಇನ್ನ. ಒಂದ್ ಗಂಡು ಒಂದ್ ಹೆಣ್ಣನಪ್ಪ? ಹೌದಮ್ಮ, ಹೌದು. ಆತಪ್ಪ, ಒಳ್ಳೇದಾಗ್ಲಿ. ಅದನ್ನ ಕೇಳ್ಬೇಕಂತ ಆದಿಸ್ತದ ನೋಡಿದೆ. ಆಗ್ಲಿಮ್ಮ, ಆಗ್ಲಿ, ಖಂಡಿತ. ತುಂಬಾ ಖುಷಿ ಆಯ್ತು. ಪುಟಾಣಿಗಳಿಗೂ ನಿಮ್ಮ ವೈಫು ಎಲ್ಲರಿಗೂ ಧನ್ಯವಾದಗಳಪ್ಪ. ಖಂಡಿತಮ್ಮ, ಖಂಡಿತ ಹೇಳ್ತೀನಿ ಮಾ. ಥ್ಯಾಂಕ್ ಯು ಮಾ. ಆಶೀರ್ವಾದ, ಎಲ್ಲರ ಆಶೀರ್ವಾದ ಇರ್ಲಿ ಅವ್ರಿಗೆ. ಆಗ್ಲಿಮ್ಮ, ಆಗ್ಲಿ. ನಿಮ್ಮ ದೊಡ್ಡವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿಮ್ಮ ಸದಾ. ಖುಷಿ ಆಯ್ತಪ್ಪ ನೀವು ಇದನ್ನ ಮತ್ತೊಂದು ವಿಷಯ ಕೇಳಿ. ಆಯ್ತಮ್ಮ, ನನಗೂ ತುಂಬ ಖುಷಿ ಆಯಿತು ನನ್ನ ವೈಯಕ್ತಿಕ ವಿಚಾರವನ್ನು ಕೇಳಿದ್ದಕ್ಕೆ. ಥ್ಯಾಂಕ್ ಯು ಮಾ. ಸೊ ಯುಗಾದಿ ಹಬ್ಬ ಜೋರಾಗಿ ಮಾಡ್ತಾ ಇದ್ದೀರಾ? ಮಾಡ್ತಾವಪ್ಪ, ಯುಗಾದಿ ಹಬ್ಬನ ಎಲ್ಲರೂ ಮಾಡ್ಲೇಬೇಕಲ್ಲ. ಹೌದು ಹೌದು, ಆಗ್ಲಿ ಆಗ್ಲಿಮ್ಮ. ಸೊ ಯುಗಾದಿ ಹಬ್ಬದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಹಲೋ, ಬಹುಶಃ ಕರೆ ಕಟ್ಟಾಯಿತು ಅನ್ಸುತ್ತೆ. ಎಸ್, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಇನ್ನಷ್ಟು ಕ್ವಿಕ್ಕಾಗಿ ಅಪ್ಡೇಟ್ಸ್ನ ತಿಳಿಸ್ಬಿಡ್ತೀನಿ. ಒಂದು ಸೆಕೆಂಡ್. ಎಸ್, ಸಾಕಷ್ಟು ಜನ ಕೇಳ್ತಾ ಇದ್ದರು, ಆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಏನು ಅಂದರೆ, 4 ವರ್ಷದಲ್ಲಿ ಪೋಕ್ಸೋ ಶೇಕಡ 38% ಜಾಸ್ತಿ ಆಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಅದನ್ನು ಕೂಡ ತಿಳಿಸ್ತೀನಿ. ನನ್ನ ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಹಲೋ ಸರ್, ಫೋಟೋ ಕಳಿಸಿದ್ದೀನಿ ಸರ್, ಇವತ್ತು ನಮ್ಮ ಹಂಸ ಅಂತ. ಓಕೆಮ್ಮ, ಇವತ್ತೇ ಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನು ಮತ್ತೆ ನಾಳೆ ಪ್ರಸಾರ ಮಾಡ್ತೀವಿ ಹಂಸ ಅವ್ರ ಫೋಟೋ. ಬಂದಿರೋದು ಗೊತ್ತಾಗುತ್ತೆ ಸರ್ ನಿಮ್ಗೆ ಬಂದಿದ್ದು? ಅವ್ರ ಹೆಸರು, ಅವರ ಡೇಟ್ ಆಫ್ ಬರ್ತ್ ಎಲ್ಲದನ್ನೂ ಹಾಕಿ ಕಳಿಸಿಮ್ಮ. ಕಾರ್ಯಕ್ರಮ ಮುಗಿದ ನಂತರ ನಾವು ಅದನ್ನು ವೆರಿಫೈ ಮಾಡಿ ನಾಳೆ ಪ್ರಸಾರ ಮಾಡ್ತೀವಿಮ್ಮ. ಥ್ಯಾಂಕ್ ಯು ಸರ್. ಓಕೆಮ್ಮ, ಒಳ್ಳೇದಾಗಲಿ. ನಮಸ್ಕಾರ. ಹಾಕಿದ್ದೀವಿ ಸರ್, ಫೋಟೋ ಹಾಕಿದ್ದೀವಿ. ಸರಿಮ್ಮ, ಖಂಡಿತ. ಅದ್ರ ಜೊತೆ ಡೀಟೇಲ್ಸ್ ಹಾಕೋದನ್ನು ಮರಿಬೇಡಿ. ಏನು ಹಾಕ್ಬೇಕು ಸರ್? ಅವರ ಹೆಸರು, ಅವರ ಹುಟ್ಟುಹಬ್ಬ ಯಾವಾಗಿತ್ತು ಅಂತ. ಹೆಸರು ಹಾಕಿದ್ದೀವಿ ಸರ್, ಡೇಟ್ ಒಂದು ಹಾಕಿಲ್ಲ. ಹೆಸರು ಅದು ಹಾಕಿದ್ದೀವಿ ಸರ್. ಓಕೆಮ್ಮ, ಒಳ್ಳೇದಾಗಲಿ. ಹೆಸರು ಹಾಕಿದ್ದೀವಿ ಸರ್. ಖಂಡಿತ ಖಂಡಿತಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ 4 ವರ್ಷದಲ್ಲಿ ಪೋಕ್ಸೋ ಕೇಸ್ಗಳು ಶೇಕಡ 38% ಏರಿಕೆ ಆಗಿದೆ ಅಂತ. ಇದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಸೊ ಪುಟ್ಟ ಮಕ್ಕಳ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇರುವಾಗ ಸರ್ಕಾರ ಅದಕ್ಕೆ ಸೂಕ್ತ ಕ್ರಮಗಳನ್ನ ತೆಗೆದುಕೋಬೇಕು ಅಂಥೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಸಡನ್ನಾಗಿ ಕಳೆದ 1 ತಿಂಗಳಿಂದ ವಿದ್ಯುತ್ ಬೇಡಿಕೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳಾಗಿದೆ ಅಂತೆ. ಆಫ್ಕೋರ್ಸ್ ಇಷ್ಟೊಂದು ಸೆಕೆ ತಾಂಡವಾಡ್ತಾ ಇದ್ದಾಗ, ಇಷ್ಟೊಂದು ಬಿಸಿಲು ತಾಂಡವಾಡ್ತಾ ಇದ್ದಾಗ ಎಲ್ಲರೂ ಕೂಡ ಎ ಸಿ ಮೊರೆ ಹೋಗ್ತಾರೆ. ಅದ್ರ ಜೊತೆಗೆ ಬೆಳಗ್ಗಿಂದ ಸಂಜೆವರೆಗೂ ಫ್ಯಾನ್ಗಳನ್ನು ಹಾಕೇ ಇರ್ತಾರೆ, ಆಫೀಸಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು. ಸೊ ಹಾಗಾಗಿ ಒಂದಷ್ಟು ಕರೆಂಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗೇ ಆಗುತ್ತೆ. ಸೊ ಎಚ್ಚರಿಕೆಯಿಂದ ಉಪಯೋಗಿಸ್ತಕ್ಕಂಥ ಎಲ್ಲರೂ ಕೂಡ, ಏಕೆಂದರೆ ಅತಿ ಹೆಚ್ಚು ಉಪಯೋಗಿಸ್ತಾ ಹೋದಾಗೆ ಒಂದು ಹೆಚ್ಚಾಗಿ ಬಿಲ್ಲು ಕೂಡ ಬರುತ್ತೆ. ಎರಡನೇದು, ಸೊ ಶಾರ್ಟೇಜ್ ಆಫ್ ಕರೆಂಟ್ ಆಯಿತು ಅಂದರೆ ಸಡನ್ನಾಗಿ ಲೋಡ್ ಶೆಡ್ಡಿಂಗ್ ಶುರುವಾಗ್ಬಿಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನೀರನ್ನು, ಈ ಒಂದು ವಿದ್ಯುತ್ತನ್ನು ಮಿತವಾಗಿ ಬಳಸಿ ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸರ್ಕಾರಿ ನೌಕರರು HRMSನ ಮಾಹಿತಿ ವೀಕ್ಷಿಸಿ ವೇತನ ಪ್ರಮಾಣ ಪತ್ರವನ್ನು ಪಡೆಯಿರಿ ಅಂಥೇಳಿ ಸರ್ಕಾರವನ್ನು ಹೇಳಿದ್ದಾರೆ, ಸರ್ಕಾರದಿಂದ ತಿಳಿಸಿದ್ದಾರೆ. ಸೊ ಯಾರ್ಯಾರಿಗೆ ವೇತನ ಪ್ರಮಾಣ ಪತ್ರ ಸಿಕ್ಕಿಲ್ಲ ಅವರೆಲ್ಲೂ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಮಾರುತಿ ಆಲ್ಟೋದ ಮೈಲೇಜ್ ಈಗ ಮೊದಲಿಗಿಂತ ಹೆಚ್ಚಾಗಿದೆ ಅಂತೆ ಕಂಪ್ನಿ ಒಂದು ಗುಡ್ ನ್ಯೂಸನ್ನು ಹೇಳ್ತಾ ಇದೆ. ಸೊ ಆದಷ್ಟು ಬೇಗ ಒಂದು ಒಳ್ಳೆ ಮೈಲೇಜ್ನ ಮಾರುತಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಮಾರುತಿ ಒನ್ ಆಫ್ ದ ಬೆಸ್ಟ್ ಕಾರ್ ಆಗಿತ್ತು ಒನ್ಸ್ ಅಪಾನ್ ಎ ಟೈಮಲ್ಲಿ. ಸೊ ಅದು ನಿಜಕ್ಕೂ ಕೂಡ ಒಳ್ಳೆಯ ಒಂದು ಖುಷಿ ವಿಚಾರ. ಸೊ ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ಹೇಳೋದಾದರೆ, ನಮ್ಮ ಸಿಗಂದೂರೇಶ್ವರಿದು ಒಂದು ಬ್ರಿಡ್ಜ್ ನಡೀತಾ ಇತ್ತು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅದೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ದೇಶದ 7ನೇ ಅತಿ ದೊಡ್ಡ ಸೇತುವೆ ಅಂಥೇಳಿ ಹೇಳಲಾಗ್ತಾ ಇದೆ. ಇದು ಇನ್ನು ಕೆಲವೇ ದಿನಗಳಲ್ಲಿ ಸೇವೆಗೆ ಪ್ರವಾಸಿಗರಿಗೆ ಮುಕ್ತವಾಗುತ್ತೆ ಅಂಥೇಳಿ ಹೇಳಲಾಗ್ತದೆ. 2019ರಿಂದ ಈ ಕಾಮಗಾರಿ ನಿರಂತರವಾಗಿ ನಡೀತಾ ಇದೆ. ಸೊ ಅಂತಿಮ ಹಂತಕ್ಕೆ ಬಂದಿದೆ ಅಂತೆ. ಸೊ ನಿಜಕ್ಕೂ ಕೂಡ ಖುಷಿ ವಿಚಾರ. ಇನ್ನು ಮುಂದೆ ಯಾರು ಕೂಡ ವೆಯ್ಟ್ ಮಾಡಿ ಗಂಟೆ ಬೋಟಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಆಫ್ಕೋರ್ಸ್ ಬೋಟಲ್ಲಿ ಹೋಗ್ತಕ್ಕಂಥದ್ದು ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಸೊ ಈಗ ಬೋಟಲ್ಲಿ ಹೋಗೋರು ಬೋಟಲ್ಲಿ ಹೋಗ್ಬೋದು. ಸೊ ಯಾರೆಲ್ಲ ಡೈರೆಕ್ಟಾಗಿ ಇನ್ನು ಬ್ರಿಡ್ಜಿಂದ ಮೇಲೆ ಹೋಗೋದಕ್ಕೆ ಇಷ್ಟಪಡ್ತೀರಿ ಅವರು ಹಾಗೂ ಕೂಡ ಹೋಗ್ಬೋದು ಅಂಥೇಳಿ ಹೇಳಲಾಗಿದೆ. ಅದೇ ರೀತಿ ಮಕ್ಕಳು ಇಲ್ಲದೇ ಇರತಕ್ಕಂಥವರು ಕೆಲವೊಮ್ಮೆ ಎಷ್ಟು ಒಳ್ಳೊಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕೆ, ಸೊ ರಾಯಚೂರಿನ ಈ ಒಂದು ದಂಪತಿಗಳು ಒಳ್ಳೆಯ ಉದಾಹರಣೆಯಾಗಿ ಇದ್ದಾರೆ, ಮಾದರಿಯಾಗಿದ್ದಾರೆ. ಸೊ ರಾಮಣ್ಣ ಮತ್ತು ಶ್ರುತಿ ದಂಪತಿಗಳಿಗೆ ವಿವಾಹವಾಗಿ 15 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಸೊ ಹಾಗಾಗಿ ಇವರು ಶಿಕ್ಷಕ ದಂಪತಿಗಳು. ಏನಪ್ಪ ಇವರು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅಲ್ಲಿ ಶಾಲೆಯಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ದತ್ತು ತೆಗೆದುಕೊಂಡು ಆ ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಕ್ಕಂಥ ಒಂದು ಶಪಥವನ್ನು ಮಾಡಿದಾರಂತೆ. ಸುಮಾರು 30ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಶಿಕ್ಷಣ, ವಸತಿ, ಊಟ, ಕ್ರೀಡೆ, ವಿಜ್ಞಾನ ಸೇರಿದಂತೆ ಎಲ್ಲದರಲ್ಲೂ ಕೂಡ ತರಬೇತಿಯನ್ನು ನೀಡ್ತಾ ಇದ್ದಾರಂತೆ. ಸೊ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಏಕೆಂದರೆ ಇವತ್ತಿನ ಕಾಲದಲ್ಲಿ ಒಂದು ಮಗುನ ನೋಡ್ಕೊಳೋದಕ್ಕೆ ಜನ ಕಷ್ಟಪಡ್ತಾರೆ. ಆದರೆ ನೀವು ಅನಾಥವಾಗಿರ್ತಕ್ಕಂಥ 30 ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಒಂದು ಉನ್ನತ ಶಿಕ್ಷಣ ಕೊಡೋದ್ರ ಬಗ್ಗೆ ಆಸಕ್ತಿನ ಹೊಂದಿದ್ದೀರಿ, ಅವರಿಗೆ ಕ್ರೀಡೆ ಪ್ರೋತ್ಸಾಹ ನೀಡ್ತಾ ಇದ್ದೀರಿ, ಒಳ್ಳೆಯ ವಸತಿ, ಒಳ್ಳೆಯ ವ್ಯವಸ್ಥೆಯನ್ನೆಲ್ಲ ಮಾಡಿದಿರಿ. ಬಹುಶಃ 30 ಮಕ್ಕಳು ಕೂಡ ಪುಣ್ಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಎಸ್, ನಿಮ್ಮ ಒಂದು ಈ ಶ್ಲಾಘನೀಯ ಕೆಲಸಕ್ಕೆ, ರಾಮಣ್ಣ ಮತ್ತು ಶ್ರುತಿ ದಂಪತಿಯ ಒಂದು ಶ್ಲಾಘನೀಯ ಕೆಲಸಕ್ಕೆ ನಮ್ಮ V1 ವಾಹಿನಿ ನಿಜಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ, ಅವ್ರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದೆ. ಸೊ ಇಂಥ ಒಂದು ಸಮಾಜಮುಖಿ ಕೆಲಸ ಯಾರೇ ಮಾಡಿದರೂ ಕೂಡ ಅವರಿಗೆ ನಾವು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಂಥ ಒಂದು ಒಳ್ಳೆಯ ಕೆಲಸ ಆದಾಗ ಅನಾಥವಾಗಿರ್ತಕ್ಕಂಥ ಮಕ್ಕಳ ಬಹಳಲ್ಲೂ ಕೂಡ ಒಂದು ಬೆಳಕು ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ರೈಲು ಇಂಜಿನ್ಗಳ ತಯಾರಿಕೆಯಲ್ಲಿ ಇಷ್ಟು ದಿವಸಗಳ ಕಾಲ ಅಮೇರಿಕ ವಿಶ್ವದ ದೊಡ್ಡಣ್ಣ ಆಗಿ ರೈಲು ಇಂಜಿನ್ಗಳನ್ನ ತಯಾರಿಕೆ ಮಾಡ್ತಾಯಿತ್ತು. ಅದು ಆದ ನಂತರ ಯುರೋಪ್ ಆಸ್ಥಾನದಲ್ಲಿತ್ತು. ಸೊ ಇವೆಲ್ಲವನ್ನು ಮೀರಿಸಿ ಈಗ ಭಾರತ 1400 ಲೊಕೋಮೇಟಿವ್ಗಳನ್ನು ತಯಾರಿಸಿದಂತೆ ಅಷ್ಟೊಂದು ಟ್ರೈನ್ಗಳನ್ನು ಏಕಕಾಲದಲ್ಲಿ ತಯಾರಿಸಿ ಕಳೆದ ವರ್ಷ ಭಾರತ ಹೊಸ ದಾಖಲೆಯನ್ನೇ ಬರೆದಿದೆ ಅಂತ. ನಿಜಕ್ಕೂ ಕೂಡ ಭಾರತೀಯರು ಈಗ ಯಾವ ಮಟ್ಟದಲ್ಲಿ ಬೇಕಾದರೂ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಸಲಹೆ, ಸಹಕಾರ ಎಲ್ಲ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ರೈಲ್ವೆ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು ಸಾಕಷ್ಟು ಮುತುವರ್ಜಿಯಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ RSS ಯಾರಿಗೆ ಗೊತ್ತಿಲ್ಲ ಹೇಳಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೇ ಒಂದು 2025 ವಿಜಯದಶಮಿಯಂದು ತನ್ನ 100 ವರ್ಷಗಳನ್ನು ಶತಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. 100 ವರ್ಷಗಳ ಈ ಒಂದು ಶುಭ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಇವರು ಹಮ್ಮಿಕೊಂಡಿದ್ದಾರೆ. ಶತಾಬ್ದಿ ವರ್ಷದ ಶುಭಾರಂಭದಲ್ಲಿ ಸಾಕಷ್ಟು ಕೋಟ್ಯಾಂತರ ರಾಷ್ಟ್ರೀಯ ಸ್ವಯಂ ಸೇವಕರಿಗೆ ತರಬೇತಿಯನ್ನು ನೀಡಬೇಕು, ಅದರ ಮೂಲಕ
ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥ ಏನು ಕನಸಿದೆ ಆ ಕಡೆಗೆ ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾರೆ ಅಂತೇಳಿ ಹೇಳಲಾಗಿದೆ. ಸೊ ಪ್ರತಿಯೊಂದು ಗಲ್ಲಿ ಪ್ರತಿಯೊಂದು ಊರಿನಲ್ಲೂ ಕೂಡ ಒಬ್ಬೊಬ್ಬರು ಸ್ವಯಂ ಸೇವಕರ ಒಂದು ದೊಡ್ಡ ಪಡೆಯನ್ನೇ ಕಟ್ಟಿ ಆ ಮೂಲಕ ಸಮಾಜದ ಒಳಿತಿಗಾಗಿ ಅವರೆಲ್ಲರೂ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ತೀವಿ ಅಂಥೇಳಿ ಮೋಹನ್ ಭಾಗವತ್ ಅವರು ಸೇರಿದಂತೆ ಸಾಕಷ್ಟು ಗಣ್ಯರು ಹೇಳಿದ್ದಾರೆ. ಸೊ ಒಳ್ಳೆಯದಾಗಲಿ, ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಒಂದು ಮಾತಿದೆ, ಇವ್ರು ಯಾವತ್ತೂ ಮನೆಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರಲ್ಲ, ದೇಶ ಮೊದಲು ಇವರಿಗೆ, ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು, ಸಮಾಜಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರು. ಸೊ ಅಭಿವೃದ್ಧಿಗೆ ದೃಷ್ಟಿಯಿಂದ ಇವರ ಒಂದು ಒಳ್ಳೆಯ ಕೆಲಸ ಶ್ಲಾಘನೀಯವಾಗಿ ನಡೀಲಿ ಅಂಥೇಳಿ ನಾನು ಹೀಗೆ ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ವಿಚಾರವನ್ನು ಹೇಳೋದಾದರೆ, ಭಾರತದ ಆರ್ಥಿಕತೆ $4.3 ಟ್ರಿಲಿಯನ್ ಅಷ್ಟಿದೆ ಅಂತೆ. 10 ವರ್ಷದಲ್ಲಿ DGP ಡಬಲ್ ಜಪಾನನ್ನು ಭಾರತ ಹಿಂದಿಕ್ಕತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಅಷ್ಟೊಂದು ವೇಗವಾಗಿ ಭಾರತ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಸೊ ಬೆಳೀಲಿ, ಇನ್ನಷ್ಟು ಸಾಧನೆಗಳನ್ನು ಭಾರತ ಮಾಡಲಿ ಅಂಥೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಅದೇ ರೀತಿ ಯಾರೆಲ್ಲ ಏರ್ಟೆಲ್ ನಂಬರ್ನ ಉಪಯೋಗಿಸ್ತಿದ್ದೀರಿ ಅವರಿಗೆ ಏರ್ಟೆಲ್ನಿಂದ ಒಂದು ಖುಷಿ ಸಮಾಚಾರ ಇದೆ. ದೇಶಾದ್ಯಂತ ಪ್ರಸ್ತುತ 38 ಕೋಟಿ ಬಳಕೆದಾರರನ್ನು ಏರ್ಟೆಲ್ ಹೊಂದಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಪದೇ ಬರ್ತಾ ಇರ್ತಕ್ಕಂಥ ಅನಗತ್ಯ ಕರೆಗಳನ್ನು ಏರ್ಟೆಲ್ ಕಾಲಕ್ಕೆ ಹೊಸ ಯೋಜನೆಗಳನ್ನು ಪರಿಚಯ ಮೂಲಕ ಅದನ್ನು ಬ್ಲಾಕ್ ಮಾಡ್ತಾ ಇದೆ. ಈಗ ಬೇರೆ ರೀತಿಯ ಹೊಸ ಪ್ಲ್ಯಾನ್ಗಳನ್ನ ಕೂಡ ಕೊಡ್ತಾ ಇದೆ ಅಂತೆ. ಸೊ ಸಾಕಷ್ಟು ಪ್ಲ್ಯಾನ್ಗಳನ್ನು ಇದು ಪರಿಚಯಿಸ್ತಾ ಇದೆ ಅಂತೇಳಿ ಹೇಳಲಾಗ್ತದೆ. ಸೊ ಅದನ್ನೆಲ್ಲ ಹೇಳಲಿಕ್ಕೆ ಸಮಯ ಆಗುತ್ತೆ. ಸೊ ಏರ್ಟೆಲ್ ಯಾರೆಲ್ಲ ಉಪಯೋಗಿಸ್ಕೊಳ್ತಿದ್ದೀರಿ ಅವರು ನಿಮ್ಮ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. $301 ಇನ್ನೂ 28 ದಿವಸಗಳ ಒಂದು ಮಾನ್ಯತೆ ಇರತಕ್ಕಂಥ ಸಾಕಷ್ಟು OTTಗಳನ್ನ ಕೂಡ ಇವರೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನಮ್ಮೆಲ್ಲ ಮಧ್ಯಮ ವರ್ಗದ ಜನರಿಗೆ ಒಳ್ಳೆಯದಾದರೆ ಸಾಕು, ಅದಷ್ಟೇ ನನ್ನ ಒಂದು ಅನಿಸಿಕೆ. ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, ಬೆಂಗಳೂರಿನಲ್ಲಿ ಎಲ್ಲ ಬಸ್ಗಳು ಎಂದಿನಂತೆ ಓಡಾಡ್ತಾ ಇದ್ದರೂ ಕೂಡ ಯಾಕೋ ಇತ್ತೀಚೆಗೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಪ್ರಯಾಣಿಕರ ಸಂಖ್ಯೆ ಒಂದಷ್ಟು ಕಡಿಮೆ ಇದ್ದೇ ಇರುತ್ತೆ, ಯಾಕೆಂದರೆ ಅತಿ ಹೆಚ್ಚಾಗಿರ್ತಕ್ಕಂಥ ಬಿಸಿಲಿನ ಶಾಖಕ್ಕೂ ಕೂಡ ಜನ ಹೊರಗಡೆ ಬರಲಿಕ್ಕೆ ಸ್ವಲ್ಪ ಹೆದರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಕೂಡ ಒಂದಷ್ಟು ಈ ರೀತಿಯ ಸಮಸ್ಯೆಗಳು ಬರ್ತಾ ಇರ್ಬೋದು. ಸೊ ಮೆಟ್ರೋನೂ ಕೂಡ ಖಾಲಿಯಾಗಿದೆ ಅಂತ. ಮೆಟ್ರೋದಲ್ಲಂತೂ AC ಫೆಸಿಲಿಟಿ ಇದ್ದೇ ಇರುತ್ತೆ, ಆದರೂ ಕೂಡ ಮೆಟ್ರೋಲ್ಲೂ ಕೂಡ ಜನ ಹೊರಗಡೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರವು ಕೂಡ ಆದೇಶವನ್ನು ಹೊರಡಿಸಿದೆ. ಸೊ ಅನಗತ್ಯವಾಗಿ ಹೊರಗಡೆ ಓಡಾಡೋದನ್ನು ಅವಾಯ್ಡ್ ಮಾಡಿ, ಸಾಧ್ಯವಾದರೆ ಬೆಳಗ್ಗೆ ಮತ್ತು ಸಂಜೆ ನೀವು ಓಡಾಡಿದ್ರೆ ಒಳ್ಳೆಯದು ಅಂಥೇಳಿ ಸರ್ಕಾರ ಕೂಡ ಆಗಿಂದಾಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಸೊ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ತಿಳಿಸ್ಬಿಡ್ತೀನಿ. ಸೊ ಏನು ಅಂದರೆ, ಪ್ರವಾಸೋದ್ಯಮ ಇಲಾಖೆಯಿಂದ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದಾರಂತೆ. ಸೊ ಯಾರೆಲ್ಲ ಟೂರಿಸ್ಟ್ ಗೈಡ್ ಆಗಬೇಕು ಅಂತಿದ್ರಿ, ಅದರಲ್ಲೂ ಕೂಡ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರಿಗೆ ಇದು ತುಂಬ ಸಹಾಯ ಆಗುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಅದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸಂವಿಧಾನ ತಿದ್ದುಪಡಿ ಅಂತಕ್ಕಂಥದ್ದನ್ನು ಆದಷ್ಟು ಬೇಗ ಮಾಡ್ತೀವಿ ಅಂಥೇಳಿ ಕಾಂಗ್ರೆಸ್ನವ್ರು ಹೇಳಿದರೆ ಇದು ಅನ್ಯಾಯ ಅಂಥೇಳಿ BJP ಹೇಳ್ತಾ ಇದೆ. ಸೊ ಕಾದು ನೋಡಬೇಕು ಏನು ಆಗತ್ತೆ ಅಂಥೇಳಿ. ಇದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳಿಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಕ್ರೀಡಾಂಗಣದ ಸಂಜೆ ನಂತರ ವಿದ್ಯುತ್ ದೀಪ ಅಳವಡಿಕೆಗೆ ಮನವಿ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಸಂಜೆ ಹೊತ್ತಲ್ಲೂ ಕೂಡ ಸಾಕಷ್ಟು ಜನ ವಾಕ್ ಮಾಡ್ತಾ ಇರ್ತಾರೆ, ಆದರೆ ವಿದ್ಯುತ್ ದೀಪಗಳ ಅಲ್ಲಿ ಅಳವಡಿಕೆ ಇಲ್ಲದಿರೋದ್ರಿಂದ ಸಾಯಂಕಾಲ ವಾಕ್ ಮಾಡ್ತಕ್ಕಂಥವ್ರಿಗೆ, ಅದ್ರ ಜೊತೆಗೆ ಸಾಯಂಕಾಲ ಕ್ರಿಕೆಟ್ ಖೋ ಖೋ ಆಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅಂತೆ. ಸೊ ಈ ಮೂಲಕ ಕಳ್ಳಕಾಕರ ಹಾವಳಿನೂ ಜಾಸ್ತಿ ಆಗ್ಬೋದು. ಸೊ ದಯಮಾಡಿ ಕ್ರೀಡಾಂಗಣದಲ್ಲಿ ಅಟ್ಲೀಸ್ಟ್ ರಾತ್ರಿ 9 ಗಂಟೆವರೆಗೂ ವಿದ್ಯುತ್ ಇರೋ ಹಾಗೆ ನೋಡ್ಕೊಳ್ಳಿ ಅಂಥೇಳಿ ಹಿರಿಯರು, ನಾಗರಿಕರು ಎಲ್ಲರೂ, ಕ್ರೀಡಾಪಟುಗಳು ಎಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ. ಸೊ ಆಗಲಿ ಅಂಥೇಳಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ವಿ. ಅದೇ ರೀತಿ ದಾವಣಗೆರೆ ಜಿಲ್ಲೆಯ ಸ್ಕೌಟ್ ಮತ್ತು ಗೈಡ್ಸ್, ಕಬ್ ಮತ್ತು ಬುಲ್ ರೋವರ್ ರೇಂಜರ್ ವಿದ್ಯಾರ್ಥಿಗಳಿಗೆ ಈ ಒಂದು ಸಾಲಿನ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಲಭಿಸಿದ್ದು, ಮಾರ್ಚ್ 17 ಬೆಂಗಳೂರಿನ ಗ್ಲಾಸ್ ಭವನದಲ್ಲಿ ಈ ಪ್ರಶಸ್ತಿಯನ್ನು ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರಂತೆ. ಸೊ ದಾವಣಗೆರೆ ಜಿಲ್ಲೆಯಿಂದ ಒಟ್ಟು 20 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅಂತ ಹೇಳಲಾಗಿದೆ. ಸೊ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ.
ಸೊ ಇನ್ನಷ್ಟು ಪ್ರಶಸ್ತಿಗಳು ಪಾರಿತೋಷಕಗಳು ನಿಮಗೆ ಬರೋವಾಗ ಆಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ ಮತ್ತು ಹರಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಅದರ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತಾ, ಸೊ ಸಾಧ್ಯವಾದಷ್ಟು ಬಿಸಿಲಿನ ಶಾಖ ಜಾಸ್ತಿ ಇರೋದ್ರಿಂದ ಗಂಟೆಗೊಮ್ಮೆ ಆದರೂ ನೀರು ಕುಡಿತಾ, ಮಜ್ಜಿಗೆಯನ್ನು ಕುಡಿತಾ ನಿಮ್ಮ ದೇಹವನ್ನು ತಂಪಾಗಿಟ್ಕೊಳ್ಳಿ, ಆರೋಗ್ಯವಾಗಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ರಿಜ್ಜಿನಿಂದ ತೆಗೆದಿರ್ತಕ್ಕಂಥ ವಸ್ತುಗಳನ್ನು ಯಾವುದನ್ನು ಕೂಡ ತಕ್ಷಣಕ್ಕೆ ಬಳಸಬೇಡಿ. ಅದರಲ್ಲೂ ಕೂಡ ನೀರನ್ನು ಕುಡಿತಕ್ಕಂಥದ್ದು ಈ ಕೋಲ್ಡ್ ಐಟಮ್ಗಳಾಗಿರ್ತಕ್ಕಂಥ ಜ್ಯೂಸ್ ಆಗಿರ್ಬೋದು, ಲಸ್ಸಿ ಆಗಿರ್ಬೋದು, ಅಥವಾ ಏನು ಕೋಕೋ ಕೋಲಾ, ಥಮ್ಸ್ ಅಪ್ ಇವ್ಯಾವುದನ್ನು ಕುಡಿದು ನಿಮ್ಮ ದೇಹಕ್ಕೆ, ನಿಮ್ಮ ಹೃದಯಕ್ಕೆ ತೊಂದರೆ ಮಾಡ್ಕೋಬೇಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಏಕೆಂದರೆ ಅದರಿಂದ ಸಡನ್ನಾಗಿ ಹಾರ್ಟ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಆಗಿರುತ್ತೆ. ಸೊ ಹೃದಯ ಸ್ತಂಭನ ಆಗ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಮಸ್ತು.